ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ 2024 UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿರುವಂತಹ ಜಾಗ್ರಫಿ ಕ್ವಶನ್ಸ್ ಅನ್ನು ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಯಾಕೆ UPSC ಕ್ವಶನ್ ಪೇಪರ್ ನಾವು ಅನಾಲಿಸಿಸ್ ಮಾಡಬೇಕು, ಯಾಕೆ ಇದನ್ನು ನಾವು ಫಾಲೋ ಮಾಡಬೇಕು ಅಂತ ನೋಡ್ತಾ ಹೋದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ UPSC ಎಕ್ಸಾಮ್ಗೆ ಮದರ್ ಆಫ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕರೆಯೋದು. ಅಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದೊಂದು ರೀತಿ ತಾಯಿ ಇದ್ದಂತೆ. ಯಾರು UPSC ಎಕ್ಸಾಮ್ಗೆ ಸೀರಿಯಸ್ ಆಗಿ ರೆಡಿ ಆಗ್ತಾರಲ್ವ, ಅವರು UPSC ಸೇರಿದಂತೆ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಈಸಿಯಾಗಿ ಸಕ್ಸಸ್ ಅನ್ನು ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಸ್ಪೆಷಲಿ ನಮ್ಮ ಸ್ಟೇಟಲ್ಲಿ ನಡೆಯುವಂಥ KS ಎಕ್ಸಾಮ್ ಆಗಿರ್ಬೋದು, KPSC ನಡೆಸುವಂಥ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, KE ಆಗಿರ್ಬೋದು, KSP ನಡೆಸುವಂಥ ಎಕ್ಸಾಮ್ಗಳೇನಿದಾವಲ್ವ, ಈ ಎಲ್ಲ ಎಕ್ಸಾಮ್ಗಳ ಕ್ವಶನ್ಸ್ ಪೇಪರ್ಗಳಿಗೆ UPSC ಕ್ವಶನ್ ಪೇಪರ್ ಒಂದು ರೀತಿ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಬಹುತೇಕ ನಮ್ಮ ಸ್ಟೇಟಲ್ಲಿ ನಡೆಸುವಂಥ KPSC, KA, KSP ಕ್ವಶನ್ಸ್ ಪೇಪರ್ಗಳೆಲ್ಲವೂ ಕೂಡ ಬಹುತೇಕ UPSC ಕ್ವಶನ್ ಪೇಪರ್ ಅನ್ನು ಫಾಲೋ ಮಾಡ್ತಾರೆ ಅಥವಾ ಮಾಡುತ್ತವೆ ಅಂತ ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲ, ಮುಂಬರುವಂಥ 2024 KS ಪ್ರಿಲಿಮ್ಸ್ ಎಕ್ಸಾಮ್ ಆಗಿರ್ಬೋದು ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕ್ವಶನ್ ಪೇಪರ್ ಟ್ರೆಂಡ್ ಅನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಅನ್ನು ನಾವೇನು ಮಾಡಬೇಕು, ಮೇಲಿನ ಮೇಲೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಎಸ್ಪೆಷಲಿ 2024 ಕ್ವಶನ್ ಪೇಪರ್ ಆಗಿರ್ಬೋದು, ಅದರ ಹಿಂದಿನ 3-4 ಕ್ವಶನ್ ಪೇಪರ್ಗಳು ಅಬ್ಸರ್ವ್ ಮಾಡೋದ್ರ ಮೂಲಕ ನಾವು ಪ್ರೆಸೆಂಟ್ ನಮ್ಮ ಸ್ಟೇಟಲ್ಲಿ ನಡೆಯುವಂಥ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ವಶನ್ ಪೇಪರ್ ಟ್ರೆಂಡ್ ಅನ್ನು ಅರ್ಥ ಮಾಡ್ಕೊಳ್ಬೋದು. ಯಾವಾಗ ಕ್ವಶನ್ ಪೇಪರ್ ಟ್ರೆಂಡ್ ಅರ್ಥ ಆಗುತ್ತಲ್ವ, ಅವಾಗ ನಾವು ಸಕ್ಸಸ್ ಅನ್ನು ಈಸಿಯಾಗಿ ಪಡ್ಕೊಳ್ಬೋದಾಗಿದೆ. ಅದ್ರ ಜೊತೆಗೆ ಕ್ವಶನ್ ಲೆವೆಲ್ ಯಾವ ರೀತಿ ಇರುತ್ತೆ UPSC ಅಂತ ಬಂದಾಗ ಆಲ್ರೆಡಿ ಗೊತ್ತು, UPSC ಅಂದ್ರೆ ಬಹಳಷ್ಟು ಡಿಫಿಕಲ್ಟ್ ಆಗಿರುವಂತ ಎಕ್ಸಾಮ್ ಅಂತ ಹೇಳ್ಬೋದು. ಆದ್ರೂ ಕೂಡ ಅಲ್ಲೂ ಕೆಲವೊಂದು ಈಸಿಯಾಗಿ ಕ್ವಶನ್ಸ್ ಅನ್ನು ನೋಡಬಹುದು, ಎವರೇಜ್ ಕ್ವಶನ್ಸ್ ಅನ್ನು ಕೂಡ ನೋಡಬಹುದಾಗಿದೆ. ಚಾಲೆಂಜಬಲ್, ಡಿಫಿಕಲ್ಟಿ ಎಲ್ಲಾ ರೀತಿ ಕ್ವಶನ್ಸ್ ಗಳು ಕೂಡ ನಾವಿರೋದು ಕಂಡು ಬರುತ್ತೆ. UPSC ಪ್ರಿಲಿಮ್ಸ್ ನ ಕಟ್ ಆಫ್ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. 2022 UPSC ಪ್ರಿಲಿಮ್ಸ್ ನ ಕಟ್ ಆಫ್ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಬಂದಾಗ GM ಅಲ್ಲಿ 88.22 ಕಟ್ ಆಫ್ ಇರೋದು ಕಂಡು ಬರ್ತಾ ಇದೆ. ಅಂದ್ರೆ 200ಗೆ 88.22 ತೊಗೊಂಡವ್ರು ಕೊನೆಯದಾಗಿ ಅಲ್ಲಿ ಸೆಲೆಕ್ಟ್ ಆಗಿರೋದು, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡಿರೋದು ಕಂಡು ಬರ್ತಾ ಇದೆ. ಇದ್ರ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ಬೋದು. ಅಷ್ಟು ಈಸಿ ಅನ್ನಂಗಿಲ್ಲ, ಹಾಗಂತ ತಕ್ಷಣಕ್ಕೆ ಇಂಪಾಸಿಬಲ್ ಅನ್ನಂಗಿಲ್ಲ. ಇಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ನಾವು ಸಕ್ಸಸ್ ಅನ್ನು ಪಡ್ಕೊಳ್ಬಹುದಾಗಿದೆ. 2023 ಕಟ್ ಆಫ್ ನೋಡ್ತಾ ಹೋದ್ರೆ 75.41 ಇದೆ. ಜನರಲ್ ಕ್ಯಾಟಗರಿ ಮಾತ್ರ ಹೇಳ್ತಾ ಇರೋದು, ರಿಮೈನಿಂಗ್ ಬೇಕಾದ್ರೂ ನಿಮಗೆ ಕಟ್ ಆಫ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಓಕೆ, 22 ಮತ್ತು 23 ಕಂಪೇರ್ ಮಾಡಿದಾಗ 23 ಕಟ್ ಆಫ್ ಇನ್ನೂ ಕಡಿಮೆ ನಿಂತಿರೋದು ಕಂಡು ಬರ್ತದೆ. ಬಿಕಾಸ್ 23 22 ಕಂಪೇರ್ ಮಾಡಿದ್ರೆ ಕ್ವಶನ್ಸ್ ಲೆವೆಲ್ ಅಂತ ಬಂದಾಗ ಚಾಲೆಂಜಬಲ್ ಅಥವಾ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಗಳ ಸಂಖ್ಯೆ ಹೆಚ್ಚಾಗಿರುವಂತಹ ಪಾಸಿಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ಮೈನಸ್ ಕೂಡ ಇರುತ್ತೆ. ಹಾಗಾಗಿ ನಾವು ಬಹಳ ಕೇರ್ಫುಲ್ ಆಗಿ ಪೇಪರ್ ಅನ್ನೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಈ ಬಾರಿ 2024 UPSC ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಈ ಬಾರಿಯ ಎಕ್ಸಾಮ್ ಅಲ್ಲಿ ಸುಮಾರು 18ರಿಂದ 20 ಕ್ವಶನ್ಸ್ ಗಳು ಕೇಳಿರೋದು ಕಂಡುಬರುತ್ತೆ. ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಂಪೂರ್ಣವಾಗಿ ಜಿಯೋಗ್ರಫಿಗೆ ಲಿಂಕ್ ಆಗಿರೋದು ಕಂಡುಬರುತ್ತೆ. ಕೆಲವೊಂದು ಕ್ವಶನ್ಸ್ ಗಳು ಎನ್ವೈರನ್ಮೆಂಟ್ ಸೈನ್ಸ್ ಜೊತೆ ಜಿಯೋಗ್ರಫಿ ಲಿಂಕ್ ಆಗಿರೋದು ಕಂಡುಬರುತ್ತೆ. ಕೆಲವೊಂದು ಎಕನಾಮಿಕ್ಸ್ ಜೊತೆ ಜಿಯೋಗ್ರಫಿಗೆ ಲಿಂಕ್ ಆಗಿರೋದು ಕಂಡುಬರ್ತಾ ಇದೆ. ಟೋಟಲ್ 18ರಿಂದ 20 ಕ್ವಶನ್ಸ್ ಗಳಿರೋದು ಕಂಡುಬರ್ತಾ ಇದೆ. ಅದರಲ್ಲಿ ನಾನು ಇವತ್ತಿನ ಈ ಕ್ಲಾಸ್ ಅಲ್ಲಿ 10 ಕ್ವಶನ್ಸ್ ಅನ್ನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಮುಂಬರುವಂತ ಕ್ಲಾಸ್ ಅಲ್ಲಿ ರಿಮೈನಿಂಗ್ 10 ಕ್ವಶನ್ಸ್ ಅನ್ನು ಕೂಡ ನಿಮ್ ಜೊತೆ ಚರ್ಚೆ ಮಾಡುವಂತ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಓಕೆ, ಅದ್ರ ಜೊತೆಗೆ ಈ ಬಾರಿಯ ಜಿಯೋಗ್ರಫಿ ಕ್ವಶನ್ಸ್ ಗಳಿಗೆ ಸೋರ್ಸ್ ಯಾವ್ದಾಗಿದೆ, ಬಹುತೇಕ ಎಲ್ಲಿಂದ ಕ್ವಶನ್ಸ್ ಬಂದಿದಾವೆ ಅಂತ ನೋಡ್ತಾ ಹೋದ್ರೆ NCERT ಬುಕ್ಸ್ ಇಂದ ಬಹುತೇಕ ಕ್ವಶನ್ಸ್ ಗಳು ಫ್ರೇಮ್ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ NCERT ಅಲ್ಲಿ 11th ಕ್ಲಾಸ್ NCERT ಬುಕ್ಸ್ ಮಾತ್ರ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ ಕೇಸ್ ನಮ್ಮ ಸ್ಟೂಡೆಂಟ್ಸ್ ಗಳು ಕೂಡ ನಮ್ಮ ಸ್ಟೇಟ್ ಎಕ್ಸಾಮ್ ರೆಡಿ ಆಗ್ತಾ ಇದ್ರು ಕೂಡ ನೀವು ಒನ್ ಟೈಮ್ NCERT 11th ಕ್ಲಾಸ್ ಜಿಯೋಗ್ರಫಿ ಬುಕ್ ಅನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ಬಿಡುತ್ತೆ. ಜಿಯೋಗ್ರಫಿಯಲ್ಲಿ ಬಂದಾಗ ನೀವು ಮುಂದೆ ಕ್ವಶನ್ಸ್ ನಾವು ಬಿಡಿಸ್ತಾ ಹೋದಂಗೆ ಗೊತ್ತಾಗುತ್ತೆ 11th ಕ್ಲಾಸ್ ಜಿಯೋಗ್ರಫಿ ಬುಕ್ ಈ ಬಾರಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಬಾರಿ ಅಷ್ಟೆಲ್ಲ, ಈವನ್ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೂಡ ಅದು ಇಂಪಾರ್ಟೆಂಟ್ ಆಗಿದೆ. ಈ ಬಾರಿ ಅಂತೂ ಕೆಲವೊಂದು ಆಪ್ಷನ್ಸ್ ಗಳು ಯಥಾವತ್ತಾಗಿ ಅಲ್ಲಿಂದ ತೆಗೆದು ಕ್ವಶನ್ ಪೇಪರ್ ಅಲ್ಲಿ ಇಟ್ಟಿರೋ ರೀತಿ ಕಾಣಿಸ್ತಾ ಇದಾವೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇರೋದು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಆಗಿರುವಂತಹ ಕೆಲವೊಂದು ಜಿಯೋಗ್ರಫಿ ಕ್ವಶನ್ಸ್ ಕೇಳಿರೋದು ಕಂಡು ಬರುತ್ತೆ. ಮತ್ತು ಮ್ಯಾಪ್ ಬೇಸ್ಡ್ ಕೂಡ 1 or 2 ಕ್ವಶನ್ಸ್ ಪ್ರತಿ ಸಾರಿ ರಿಪೀಟ್ ಕೇಳ್ತಾ ಇರ್ತಾರೆ. ಅದೇ ರೀತಿ ಈ ಬಾರಿ ಕೂಡ ಮ್ಯಾಪ್ ಬೇಸ್ಡ್ ಆಗಿ 1 or 2 ಕ್ವಶನ್ ರಿಪೀಟ್ ಆಗಿರೋದು, ರಿಪೀಟ್ ಅಂದ್ರೆ ಸೇಮ್ ಕ್ವಶನ್ ಅಲ್ಲ, ಮ್ಯಾಪ್ ಬೇಸ್ಡ್ ಆಗಿ ರಿಪೀಟ್ ಆಗಿರೋದು ಕಂಡು ಬರ್ತಾ ಇದೆ. ಹಾಗಾದ್ರೆ ಬನ್ನಿ ಕ್ವಶನ್ಸ್ಗೆ ಹೋಗೋಣ. ಮೊದಲನೇ ಕ್ವಶನ್, ಪ್ರತಿ ವರ್ಷ ಜೂನ್ 21ರಂದು ಈ ಕೆಳಗಿನ ಯಾವ ಅಕ್ಷಾಂಶ ಅಥವಾ ಅಕ್ಷಾಂಶಗಳು 12 ಗಂಟೆಗಳಿಗಿಂತ ಹೆಚ್ಚು ಸೂರ್ಯನ ಬೆಳಕನ್ನು ಪಡೆಯುತ್ತದೆ ಅಥವಾ ಪಡೆಯುತ್ತವೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ಕ್ವಶನ್ ಅಲ್ಲಿ ಒಂದು ಕೀವರ್ಡ್ ನೆನ್ಪಿಟ್ಕೊಳ್ಬೇಕು, ಜೂನ್ 21. ಜೂನ್ 21ನೇ ತಾರೀಕು ಬೇಸ್ ಆಗಿಟ್ಕೊಂಡು ಕೇಳ್ತಾ ಇದ್ದಾರೆ. ಮತ್ತೆ 12 ಗಂಟೆಗಿಂತ ಹೆಚ್ಚು ಹಗಲಿನ ಅವಧಿ ಇರಬೇಕು. ಓಕೆ, ಯಾವ ಪ್ಲೇಸಸ್ ಅಲ್ಲಿ ಅಂತ ಕೇಳ್ತಾ ಇಲ್ಲ. ಜಿಯೋಗ್ರಫಿಯಲ್ಲಿ ಗೊತ್ತು ನಿಮಗೆ, ಪ್ಲೇಸ್ ಗಿಂತ ನಾವು ಮೇಲೆ ಇಂಪಾರ್ಟೆಂಟ್ ಕೊಡೋದು ಯಾವುದು, ಅಕ್ಷಾಂಶಕ್ಕೆ. ಇಂಥ ಕ್ವಶನ್ ಬಂದಾಗ ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಉತ್ತರ ಮೇರು ವೃತ್ತ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ ಅಕ್ಷಾಂಶಗಳಲ್ಲಿ ಜೂನ್ 21ರಂದು 12 ಗಂಟೆಗಿಂತ ಹೆಚ್ಚು ಬೆಳಕಿನ ಅವಧಿ ಇರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಕೆಳಗಡೆ ಇಲ್ಲ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸರಿಯಾದಂತಹ ಉತ್ತರಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು.
ಫಸ್ಟ್ ಆಫ್ ಆಲ್ ಜೂನ್ 21 ಅಂದ ತಕ್ಷಣಕ್ಕೆ ನಮಗೆ ನೆನಪಿಗೆ ಬರುತ್ತೆ ಅಂತಾರಾಷ್ಟ್ರೀಯ ಯೋಗ ದಿನ. ಉತ್ತರಾರ್ಧಗೋಳದಲ್ಲಿ ದೀರ್ಘ ಹಗಲಿನ ಅವಧಿ ಇರುತ್ತೆ ಅನ್ನೋದು ಗೊತ್ತು ನಿಮಗೆ. ಉತ್ತರಾರ್ಧಗೋಳದಲ್ಲಿ ದೀರ್ಘ ಹಗಲಿನ ಅವಧಿ ಇರುತ್ತೆ ಅಂದ್ರೆ ನಾವಿಲ್ಲಿ ಸಿಂಪಲ್ ಆಗಿ ಕೆಲವೊಂದು ಇಲ್ಲಿ ಆಪ್ಷನ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಮಕರ ಸಂಕ್ರಾಂತಿ ವ್ರತ ಆಗೋದಿಲ್ಲ ಅಂತ ನಾವು ಈಸಿಯಾಗಿ ಅದನ್ನ ಏನ್ ಮಾಡ್ಬೋದು, ಡ್ರಾಪ್ ಮಾಡ್ಬೋದು ಆಪ್ಷನ್ಸ್. ರಿಮೈನಿಂಗ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಇದೇ ಕ್ವಶನ್ ನೀವು ಇಂಗ್ಲಿಷ್ ಅಲ್ಲಿ ಕೂಡ ನೋಡಬಹುದಾಗಿದೆ. ಆಲ್ರೆಡಿ ಕ್ವಶನ್ ಪೇಪರ್ ಇಂಗ್ಲಿಷ್ ಹಿಂದಿಯಲ್ಲಿ ಅವೈಲೇಬಲ್ ಇರುತ್ತೆ. ನಾನು ಕೆಲವೊಂದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ನಿಮ್ ಜೊತೆ ಚರ್ಚೆ ಮಾಡ್ತಾ ಇರೋದು. ಸ್ಪೆಷಲಿ ಈ ಕ್ವಶನ್ ಯಾವ್ದಕ್ಕೆ ರಿಲೇಟೆಡ್ ಆಗಿದೆ ಅಂದ್ರೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿ ಆಗುವಂತ ವ್ಯತ್ಯಾಸ ಏನಿದೆ ಅಲ್ವಾ, ಅದನ್ನು ಬೇಸ್ ಆಗಿಟ್ಕೊಂಡು ಜೂನ್ 21ನೇ ತಾರೀಕಿನ ಫೋಕಸ್ ಆಗಿಟ್ಕೊಂಡು ಕೇಳಿದ್ದಾರೆ. ಆಲ್ರೆಡಿ ನಿಮಗೆ ಭೂಮಿಯ ವಾರ್ಷಿಕ ಚಲನೆ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಭೂಮಿ ಸೂರ್ಯನ ಸುತ್ತ ಇರುತ್ತೆ ಅನ್ನೋದು. ಅದ್ರ ಜೊತೆಗೆ ಭೂ ಅಕ್ಷವು ಓರೆ ಆಗಿರುತ್ತೆ ಅನ್ನುವಂತ ವಿಚಾರ ಕೂಡ ನಿಮ್ಗೆ ಗೊತ್ತಿರುವಂತದ್ದು. ಸ್ಪೆಷಲಿ ನಿಮ್ಗೆಲ್ಲ ಗೊತ್ತಿರುವಂತ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಆಧರಿಸಿಯೇ ಈ ಕ್ವಶನ್ಗೆ ನಾವು ಆನ್ಸರ್ ಫೈಂಡ್ ಔಟ್ ಮಾಡ್ಕೋಬಹುದು. ಭೂಮಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸೂರ್ಯನ ಸುತ್ತ ಇರುತ್ತೆ. ಓಕೆ, ಸೂರ್ಯನ ಸುತ್ತುವಂತಹ ಸಮಯದಲ್ಲಿ ವರ್ಷ ಪೂರ್ತಿ ಸೂರ್ಯನ ನೇರವಾದ ಬೆಳಕು ಭೂಮಿಯ ಯಾವ ಸ್ಥಳದ ಮೇಲೆ ಬೀಳುತ್ತೆ ಅಂತ ನಾವೇನಾದ್ರೂ ಆಲೋಚನೆ ಮಾಡಿದಾಗ ಯಾವುದೋ ಒಂದು ನಿರ್ದಿಷ್ಟ ಸ್ಥಳದ ಮೇಲೆ ವರ್ಷ ಪೂರ್ತಿ ಸೂರ್ಯನ ನೇರವಾದ ಬೆಳಕು ಅಥವಾ ಕಿರಣಗಳು ಬೀಳೋದಿಲ್ಲ. ಸೂರ್ಯನ ನೇರವಾದ ಕಿರಣಗಳು ಏನಾಗ್ತಾ ಇರ್ತವೆ, ಸ್ಥಳಾಂತರ ಆಗ್ತಾ ಇರ್ತವೆ. ಅಥವಾ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆದುಕೊಳ್ಳುವಂತಹ ಪ್ರದೇಶಗಳೇನಿದ್ದಾವಲ್ವಾ ಅವು ಬದಲಾಗ್ತಾ ಅಂದ್ರೆ ಆ ಪ್ಲೇಸಸ್ ಬದಲಾಗಲ್ಲ, ಸೂರ್ಯನ ಕಿರಣಗಳ ಸ್ಥಳಾಂತರ ಆಗೋದ್ರಿಂದ ಆ ಪ್ಲೇಸಸ್ ಅಲ್ಲೂ ಕೂಡ ನಾವು ಫಿಕ್ಸ್ ಆಗಿ ಇದೇ ಪ್ಲೇಸ್ ಮೇಲೆ ವರ್ಷ ಪೂರ್ತಿ 365 ದಿನನೂ ಕೂಡ ಸೂರ್ಯನ ಬೆಳಕು ಅಲ್ಲೇ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ನಿಮ್ಗೆ ಒಂದು ಇಮೇಜ್ ಕಾಣಿಸ್ತಾ ಇದೆ. ಆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ಜೂನ್ 21ನೇ ತಾರೀಕಿನಂದು ಬಂದಾಗ ಸೂರ್ಯನ ನೇರವಾದ ಕಿರಣಗಳು ಎಲ್ಲಿ ಬೀಳ್ತಾ ಇದಾವೆ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತಾ ಇರೋದು ಕಂಡು ಬರ್ತಾ ಇದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಿಮಗೆ ಕಾಣಿಸ್ತಾ ಇದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಜೂನ್ 21ನೇ ತಾರೀಕು ಬೀಳೋದು ಕಂಡು ಬರ್ತಾ ಇದೆ. ಇದನ್ನು ನಾವು ಡಿಸೆಂಬರ್ 22ನೇ ತಾರೀಕು ತೆಗೆದುಕೊಂಡಾಗ ಸೂರ್ಯನ ನೇರವಾದ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳೋದು ಕಂಡು ಬರ್ತಾ ಇದೆ. ಅಂದರೆ ಸೂರ್ಯನ ನೇರವಾದ ಕಿರಣಗಳು ಒಂದೇ ಸ್ಥಳದ ಮೇಲೆ ವರ್ಷ ಪೂರ್ತಿ ಬೀಳೋದಿಲ್ಲ. ಸೂರ್ಯನ ನೇರವಾದ ಕಿರಣಗಳು ಏನಾಗ್ತಾ ಇರ್ತವೆ, ಸ್ಥಳಾಂತರ ಆಗ್ತಾ ಇರ್ತವೆ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಸ್ಪೆಷಲಿ ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ನಮಗೆ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಐಡಿಯಾ ಗೊತ್ತಿರಬೇಕು. ಗೋಳದ ಮೇಲೆ ಪ್ರಮುಖ ಅಕ್ಷಾಂಶಗಳಂತ ನಾವು ಗುರುತಿಸ್ತೇವೆ. ಎಷ್ಟು? 7 ಅಕ್ಷಾಂಶಗಳನ್ನು. ಆ 7 ಅಕ್ಷಾಂಶಗಳಿಗೆ ರಿಲೇಟೆಡ್ ಆಗಿರುವಂತ ಒಂದು ಇಮೇಜ್ ಕಾಣಿಸ್ತಾ ಇದೆ. ಮತ್ತೆ ಈ ಕಡೆ ಸೂರ್ಯನ ಕಿರಣ ಕೂಡ ಭೂಮಿ ಮೇಲೆ ಬೀಳ್ತಾ ಇದೆ. ಸ್ಪೆಷಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಈ ಟಾಪಿಕ್ ಅಂತ ಬಂದಾಗ ಇಂಪಾರ್ಟೆಂಟ್ ಆಗೋದು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಜೂನ್ 21ರಂದು ಸೂರ್ಯನ ನೇರವಾದ ಕಿರಣಗಳು ಬೀಳ್ತಾವ ಅಂತ ಹೇಳಿದ್ದೇವೆ. ಡಿಸೆಂಬರ್ 22ರಂದು ಸೂರ್ಯನ ನೇರವಾದ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳ್ತಾವ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅಂದ್ರೆ ಸೂರ್ಯನ ನೇರವಾದ ಕಿರಣಗಳು ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕದಿಂದ ಮಕರದ ನಡುವೆ ಸ್ಥಳಾಂತರ ಆಗ್ತಾ ಇರುತ್ತೆ ಅಂತ ನಾವು ಗುರುತಿಸಬಹುದಾಗಿದೆ. ಹಾಗಾಗಿ ಕರ್ಕಾಟಕ ಸಂಕ್ರಾಂತಿ ವ್ರತ ಇಂಪಾರ್ಟೆಂಟ್ ಆಗುತ್ತೆ, ಮಕರ ಸಂಕ್ರಾಂತಿ ವ್ರತ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇಕ್ವೇಟರ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಕ್ವೇಟರ್ ಕೂಡ ಈ ಟಾಪಿಕ್ ರಿಲೇಟೆಡ್ ಆಗಿ ಬಂದಾಗ ಇಂಪಾರ್ಟೆಂಟ್ ಅಂತ ಹೇಳೋದು. ಇದನ್ನು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ತಾ ಹೋದ್ರೆ ನಾವು ಇನ್ನೊಂದು ಇಮೇಜ್ ಅಲ್ಲಿ ಇದನ್ನು ಕ್ಲಿಯರ್ ಮಾಡ್ಕೋಬಹುದು. ಸೂರ್ಯನ ನೇರವಾದ ಕಿರಣಗಳು ಎಲ್ಲಿ ಬೀಳ್ತಾವೆ ಅಂತ ನೋಡ್ತಾ ಹೋದ್ರೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ ಹಾಗೆ ಜೂನ್ 21ನೇ ತಾರೀಕು ನಾವು ಕ್ಲಿಯರ್ ಮಾಡ್ಕೊಂಡೇವೆ. 23.5 ಡಿಗ್ರಿ ಅಕ್ಷಾಂಶ ಇರುವಂತ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಾವೆ. ಡಿಸೆಂಬರ್ 22ನೇ ತಾರೀಕು ಸೂರ್ಯನ ನೇರವಾದ ಕಿರಣಗಳು 23.5 ಡಿಗ್ರಿ ದಕ್ಷಿಣದಲ್ಲಿರುವಂತ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಾವೆ. ಜೂನ್ 21ನೇ ತಾರೀಕು ಕರ್ಕಾಟಕ ಸಂಕ್ರಾಂತಿ ವೃತ್ತ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಬೀಳ್ತಾವ ಅನ್ನೋದು ಆಲ್ರೆಡಿ ಕ್ಲಿಯರ್ ಆಗಿದೆ. ಹಾಗಾದ್ರೆ ಆ ನಂತರದ ದಿನಗಳಲ್ಲಿ ಸೂರ್ಯನ ನೇರವಾದ ಕಿರಣಗಳು ಇನ್ನು ನಾರ್ತ್ ಕಡೆಗೆ ಮೂವ್ ಆಗುತ್ತಾವ ಅಂತ ನೋಡ್ತಾ ಹೋದ್ರೆ ಖಂಡಿತ ನಾರ್ತ್ ಕಡೆಗೆ ಮೂವ್ ಆಗೋದಿಲ್ಲ. ಸೂರ್ಯನ ನೇರವಾದ ಕಿರಣಗಳು ಏನಾಗ್ತವೆ, ಅಲ್ಲಿಂದ ಸೌತ್ ಕಡೆಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ದಕ್ಷಿಣದ ಕಡೆಗೆ ಸ್ಥಳಾಂತರ ಆಗುವಂತ ಸಮಯದಲ್ಲಿ ಸೆಪ್ಟೆಂಬರ್ 23ನೇ ತಾರೀಕಿನಂದು ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳ್ತಾವೆ. ಸೆಪ್ಟೆಂಬರ್ 23 ನಂತರದ ಕಾಲಾವಧಿಯಲ್ಲಿ ಬಂದಾಗ ಇನ್ನೂ ದಕ್ಷಿಣದ ಕಡೆಗೆ ಮೂವ್ ಆಗ್ತವೆ. ಫೈನಲಿ ಡಿಸೆಂಬರ್ 22ಕ್ಕೆ ಮಕರ ಸಂಕ್ರಾಂತಿ ವೃತ್ತ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಬೀಳ್ತಾವೆ. ಡಿಸೆಂಬರ್ 22 ಆದ ನಂತರದ ಕಾಲಾವಧಿಯಲ್ಲಿ ಇನ್ನೂ ಸೌತ್ಗೆ ಏನಾದ್ರೂ ಮೂವ್ ಆಗ್ತಾವ ಸೂರ್ಯನ ನೇರವಾದ ಕಿರಣಗಳಂದ್ರೆ ಖಂಡಿತ ಮೂವ್ ಆಗೋದಿಲ್ಲ. ಸೂರ್ಯನ ನೇರವಾದ ಕಿರಣಗಳು ಡಿಸೆಂಬರ್ 22ರ ನಂತರದ ಕಾಲಾವಧಿಯಲ್ಲಿ ಬಂದಾಗ ನಾರ್ತ್ ಕಡೆಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಾರ್ತ್ ಕಡೆಗೆ ಸ್ಥಳಾಂತರಗೊಳ್ಳುವಂತಹ ಸಮಯದಲ್ಲಿ ಮಾರ್ಚ್ 21ನೇ ತಾರೀಕಿನಂದು ಮತ್ತೆ ಈಕ್ವೇಟಾರ್ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಬೀಳ್ತಾವೆ. ಮಾರ್ಚ್ 21ರ ನಂತರದ ಕಾಲಾವಧಿಯಲ್ಲಿ ಮತ್ತೆ ನಾರ್ತ್ ಕಡೆಗೆ ಮೂವ್ ಆಗಿ ಜೂನ್ 21ಕ್ಕೆ ಮತ್ತೆ ಕರ್ಕಾಟಕಕ್ಕೆ ರೀಚ್ ಆಗ್ತವೆ. ಈ ರೀತಿ ಸೂರ್ಯನ ನೇರವಾದ ಕಿರಣಗಳು ಕರ್ಕಾಟಕದಿಂದ ಮಕರದ ನಡುವೆ ವರ್ಷ ಪೂರ್ತಿ ಸ್ಥಳಾಂತರ ಆಗ್ತಾ ಇರ್ತವೆ. ವರ್ಷ ಪೂರ್ತಿ ಒಂದೇ ಸ್ಥಳದ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಬೀಳೋದಿಲ್ಲ ಅನ್ನೋದು ಗೊತ್ತಿರಬೇಕು. ಓಕೆ, ಜೂನ್ 21ನೇ ತಾರೀಕನ್ನು ಫೋಕಸ್ ಆಗಿಟ್ಕೊಂಡು ಕ್ವಶನ್ ಕೇಳಿದ್ದಾರೆ. ಜೂನ್ 21ನೇ ತಾರೀಕು ಯಾವ ರೀತಿ ಇರುತ್ತೆ, ಸೂರ್ಯನ ನೇರವಾದ ಕಿರಣಗಳು ಯಾವ್ಯಾವ ಪ್ರದೇಶದ ಮೇಲೆ ಯಾವ ಆಂಗಲ್ ಅಲ್ಲಿ ಬೀಳ್ತಾವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು. ಮತ್ತೆ ಈ ಇಮೇಜ್ ಅನ್ನು ನಾನು NCERT ಬುಕ್ಸ್ ಇಂದಲೇ ತೆಗೆದುಕೊಂಡಿದ್ದು. ಓಕೆ, ಈ ಇಮೇಜ್
ಬೇಸ್ ಇಂದ ಈ ಕಾನ್ಸೆಪ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಮತ್ತೆ ಈ ಕ್ವಶನ್ಗೆ ಆನ್ಸರ್ ಕೂಡ ನಾವು ಕಂಡುಕೊಳ್ಬಹುದಾಗಿದೆ. ಸ್ಪೆಷಲಿ ಜೂನ್ 21ನೇ ತಾರೀಕಿಗೆ ನಾವು ಕಟಕಾಯನ ಅಂತ ಹೇಳ್ತೇವೆ, ಡಿಸೆಂಬರ್ 22ಕ್ಕೆ ನಾವು ಮಕರಾಯನ ಅಂತ ಹೇಳ್ತೇವೆ. ಜೂನ್ 21ನೇ ತಾರೀಕು ಸೂರ್ಯನ ನೇರವಾದ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತಾ ಇದಾವೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸೂರ್ಯನ ಕಿರಣಗಳು ಬರ್ತಾ ಇದಾವೆ 90 ಡಿಗ್ರಿ ಆಂಗಲ್ ಅಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತಾ ಇದಾವೆ. ಅಂದ್ರೆ ಸೂರ್ಯನ ನೇರವಾದ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತಾವ ಅಂತ ಗೊತ್ತಾಗ್ತದೆ ಬಂದಾಗ. ಓಕೆ, ಇಲ್ಲಿ ಗಮನಿಸಬೇಕಾದಂತ ಇನ್ನೊಂದು ವಿಚಾರ ಏನಂದ್ರೆ ಗ್ಲೋಬ್ ಅಥವಾ ಗೋಳದ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಬಂದಾಗ ಒಂದು ಸ್ಟ್ರೇಟ್ ಲೈನ್ ಇಂದ ಡಿವೈಡ್ ಮಾಡಿರೋದು ಕಂಡು ಬರ್ತಾ ಇದೆ. ಈ ರೀತಿ ಡಿವೈಡ್ ಮಾಡಿರೋದು ಕಂಡು ಬರ್ತಾ ಇದೆ. ಆ ಲೈನ್ ಅನ್ನು ಡ್ರಾ ಮಾಡಿದೀನಲ್ವಾ, ಆ ಲೈನ್ ಪ್ರತಿಯೊಂದು ಪ್ರಮುಖ ಅಕ್ಷಾಂಶದಲ್ಲಿ ಹಗಲು ಮತ್ತು ರಾತ್ರಿಯ ಅವಧಿಯನ್ನು ನಿಮಗೆ ರಫ್ ಆಗಿ ತೋರಿಸ್ತಾ ಇದೆ. ನೀವು ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ, ಕೆಲವೊಂದ್ ಕಡೆ ಎಕ್ಸಾಕ್ಟ್ ಆಗಿ ಹೇಳ್ಬೋದು, ಕೆಲವೊಂದ್ ಕಡೆ ಎಕ್ಸಾಕ್ಟ್ ಆಗಿ ಹೇಳದೆ ಇದ್ರು ಕೂಡ ಹಗಲಿನ ಅವಧಿ ಜಾಸ್ತಿ ಇರುತ್ತಾ ಅಥವಾ ರಾತ್ರಿ ಅವಧಿ ಜಾಸ್ತಿ ಇರುತ್ತಾ ಅಂತ ನೀವು ಗೆಸ್ ಮಾಡಬಹುದಾಗಿದೆ. ಇರೋದು 24 ಗಂಟೆ, ಈಕ್ವಲ್ ಅಂದ್ರೆ 12 ಗಂಟೆ ಇರುತ್ತೆ. ಎಲ್ಲಾದ್ರೂ ಏರಿಯಾ ಜಾಸ್ತಿ ಇದ್ರೆ ನೀವು ಅದನ್ನು ದೀರ್ಘವಾದ ಹಗಲು ಅಥವಾ ದೀರ್ಘವಾದ ರಾತ್ರಿ ಅಂತ ಗುರುತಿಸಬಹುದು. ಫಾರ್ ಎಕ್ಸಾಂಪಲ್ ನಾವು ಈಗ ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ಲೈನ್ ರೆಡ್ ಲೈನ್ ಅನ್ನು ಡ್ರಾ ಮಾಡಿದಿನಲ್ವಾ, ಈ ಲೈನು ಪ್ರತಿಯೊಂದು ಪ್ರಮುಖ ಅಕ್ಷಾಂಶದಲ್ಲಿ ಹಗಲು ಮತ್ತು ರಾತ್ರಿಯ ಅವಧಿ ಎಷ್ಟಿರುತ್ತೆ ಅಂತ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಬಂದಾಗ ಈ ಕಡೆ ಇರುವಂತಹ ಲೈನ್ ಏನಿದೆ ಅಲ್ವಾ, ಇದು ಅಕ್ಷಾಂಶದ ಉದ್ದ ಏನಿದೆ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಈ ಪ್ರದೇಶದಲ್ಲಿ ಹಗಲಿನ ಅವಧಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಡೇ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಭಾಗದಲ್ಲಿ ನೈಟ್ ಇದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಲ್ಲಿ ಕಡಿಮೆ ಹಗಲಿನ ಅವಧಿ ಇರುತ್ತೆ ಅಂತ ಹೇಳ್ಬೋದು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರುವಂತಹ ಪ್ರದೇಶದಲ್ಲಿ ಜೂನ್ 21ನೇ ತಾರೀಕಿನಂದು ಹಗಲಿನ ಅವಧಿ ಏನಾಗಿದೆ ರಾತ್ರಿ ಅವಧಿಗಿಂತ ಜಾಸ್ತಿ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನ ಒಂದು ಭಾಗದಲ್ಲಿ ಹಗಲಿನ ಅವಧಿ ಇರುವಂತಹ ಏರಿಯಾದಲ್ಲಿ ಅದರ ಲೆಂತ್ ಜಾಸ್ತಿ ಇದೆ, ಅಂದ್ರೆ ಹಗಲಿನ ಅವಧಿ ಜಾಸ್ತಿ ಇದೆ ಅಂತ ಅದು ಸೂಚಿಸುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಅವಧಿಯಲ್ಲಿ ರಾತ್ರಿ ಅವಧಿ ಕಡಿಮೆ ಇದೆ, ಲೆಂತ್ ಕಡಿಮೆ ಇದೆ, ಹಾಗಾಗಿ ರಾತ್ರಿ ಅವಧಿ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿಂದ ಇನ್ನು ನಾರ್ತ್ ಹೋದಾಗ ನಮ್ಗೆ ಇನ್ನೊಂದು ಪ್ರಮುಖ ಅಕ್ಷಾಂಶ ಸಿಗುತ್ತೆ 66.5 ಡಿಗ್ರಿ. 66.5 ಡಿಗ್ರಿ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತಾ ಇದೆ, ಅಲ್ಲಿ ಈ ಅಕ್ಷಾಂಶದ ಉದ್ದವನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಸಂಪೂರ್ಣವಾಗಿ ಹಗಲಿನ ಅವಧಿಯಲ್ಲಿ ಇರೋದು ಕಂಡು ಬರ್ತಾ ಇದೆ. 66.5 ಡಿಗ್ರಿ ಆ ನಂತರದ ಪ್ರದೇಶಗಳೇನಿದ್ದಾವಲ್ವಾ, ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾವು ಹಗಲಿನ ಅವಧಿಯನ್ನೇ ಕಾಣ್ತೇವೆ. ಅಂದ್ರೆ ಸಂಪೂರ್ಣವಾಗಿ ಅವತ್ತು ನಾವು ಬೆಳಕಿರೋದನ್ನ ಕಾಣ್ತೇವೆ, ಅಲ್ಲಿ ಕತ್ತಲೆ ಅನ್ನೋದು ಇರೋದಿಲ್ಲ, ರಾತ್ರಿ ಅವಧಿ ಇರೋದಿಲ್ಲ ಅಂತ ಗುರುತಿಸಬಹುದು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಿಂದ ಕೆಳ ಭಾಗಕ್ಕೆ ಬಂದಾಗ ಮತ್ತೊಂದು ಪ್ರಮುಖ ಅಕ್ಷಾಂಶ ಸಿಗುತ್ತೆ, ಈಕ್ವೇಟರ್ ಅಬ್ಸರ್ವ್ ಮಾಡ್ರಿ. ಈಕ್ವೇಟರ್ ನ ಲೆಂತ್ ಅಬ್ಸರ್ವ್ ಮಾಡ್ರಿ. ಕತ್ತಲೆಯ ಅವಧಿಯಲ್ಲಿರುವಂತಹ ಈಕ್ವೇಟರ್ ನ ಲೆಂತ್, ಹಗಲಿನ ಅವಧಿಯಲ್ಲಿರುವಂತಹ ಈಕ್ವೇಟರ್ ನ ಲೆಂತ್ ಎರಡು ಈಕ್ವಲ್ ಆಗಿರೋದು ಕಂಡು ಬರುತ್ತೆ. ಹಾಗಾದ್ರೆ ಜೂನ್ 21ನೇ ತಾರೀಕಿನಂದು ಈಕ್ವೇಟರ್ ನಲ್ಲಿ ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕೆಳ ಭಾಗಕ್ಕೆ ಬಂದಾಗ ನಮಗೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಸಿಗುತ್ತೆ. ಇಲ್ಲಿ ಅದರ ಲೆಂತ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಲ್ಲಿ ನೈಟ್ ಲೆಂದಿ ಆಗಿರೋದು ಕಂಡು ಬರ್ತಾ ಇದೆ, ಡೇ ಬಹಳ ಕಡಿಮೆ ಇರೋದು ಕಂಡು ಬರ್ತಾ ಇದೆ. ಇನ್ನು ಕೆಳ ಭಾಗಕ್ಕೆ ಹೋದ್ರೆ ಇಲ್ಲಿ ರಾತ್ರಿ ಅವಧಿ ಇನ್ನೂ ದೀರ್ಘವಾಗಿರೋದು ಕಂಡು ಬರ್ತಾ ಇದೆ. ಈ ಬೇಸ್ ಮೇಲೆ ನಾವು ಹೇಳ್ಬೋದು ಜೂನ್ 21ನೇ ತಾರೀಕಿನಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏರಿಯಾದಲ್ಲಿ ಹಗಲಿನ ಅವಧಿ ಏನಾಗಿರುತ್ತೆ ರಾತ್ರಿಗಿಂತ ಹೆಚ್ಚಾಗಿರುತ್ತೆ, ಮತ್ತೆ 66 ಡಿಗ್ರಿ ಅಕ್ಷಾಂಶದಲ್ಲೂ ಕೂಡ ಹಗಲಿನ ಅವಧಿ ಏನಾಗಿರುತ್ತೆ 12 ಗಂಟೆಗಿಂತ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಈಕ್ವೇಟಾರ್ ನಲ್ಲಿ ಹಗಲು ಮತ್ತು ರಾತ್ರಿ ಅವಧಿ ಆ ದಿನದಂದು ಈಕ್ವಲ್ ಆಗಿರುತ್ತೆ. ಇಲ್ಲೊಂದು ಕನ್ಫ್ಯೂಷನ್ ಇರುತ್ತೆ ನಮಗೆ, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 ಅಂತ ನಾವು ಓದ್ಕೊಂಡಿರ್ತೇವೆ. ಎಸ್, ಅದು ಕೂಡ ಕರೆಕ್ಟ್. ಮಾರ್ಚ್ 21 ಸೆಪ್ಟೆಂಬರ್ 23 ಭೂಮಿಯ ಮೇಲಿನ ಎಲ್ಲಾ ಸ್ಥಳಗಳಲ್ಲಿ ಕೂಡ ಹಗಲು ಮತ್ತು ರಾತ್ರಿ ಅವಧಿ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಆದ್ರೆ ಜೂನ್ 21ನೇ ತಾರೀಕಿನಂದು ಏನಾಗಿರುತ್ತೆ ಅಂದ್ರೆ ಈಕ್ವೇಟರ್ ನಲ್ಲಿ ಮಾತ್ರ ಹಗಲು ಮತ್ತು ರಾತ್ರಿ ಅವಧಿ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೇಮ್ ಇಂಥದೇ ಸನ್ನಿವೇಶ ನಾವು ಡಿಸೆಂಬರ್ 22ನೇ ತಾರೀಕಿನ ಡಿಸ್ಕಷನ್ ಮಾಡಿದೆವಲ್ವಾ, ಆ ದಿನದಂದು ಕೂಡ ಈಕ್ವೇಟರ್ ನಲ್ಲಿ ಹಗಲು ಮತ್ತು ರಾತ್ರಿ ಅವಧಿ ಈಕ್ವಲ್ ಆಗಿರುತ್ತೆ. ಈಕ್ವೇಟರ್ ನಲ್ಲಿ ಮಾತ್ರ ಅಂತ ಹೇಳೋದು ನಾನು, ಓವರ್ ಆಲ್ ಭೂಮಿ ಮೇಲೆ ಅಂತ ಹೇಳ್ತಲ್ಲ, ಓವರ್ ಆಲ್ ಭೂಮಿ ಮೇಲೆ ಮಾರ್ಚ್ 21 ಸೆಪ್ಟೆಂಬರ್ 23 ಅಂತ ಹೇಳೋದು. ಓಕೆ, ಈ ಎಲ್ಲಾ ಚರ್ಚೆ ಬಗ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಗ್ಬೇಕಾದ್ರೆ ನಾವು ಆಲ್ರೆಡಿ ಹೈಸ್ಕೂಲ್ ಅಲ್ಲಿ ಪ್ರೈಮರಿಯಲ್ಲಿ ನಾವು ಓದಿರ್ತೇವೆ ಜಿಕೆದಲ್ಲಿ. ಮಧ್ಯರಾತ್ರಿ ಸೂರ್ಯ ಕಾಣುವ ದೇಶ ಯಾವುದು ಅಂತ ನಾವು ಸುಮಾರು ಕಡೆ ಬೈಪಾಠ ಮಾಡ್ಕೊಂಡು ಬಂದಿದ್ದೇವೆ, ನಾರ್ವೆ ಅಂತ. ಫಸ್ಟ್ ಆಫ್ ಆಲ್ ನಾರ್ವೆ ಎಲ್ಲಿದೆ ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ನಾರ್ವೆ ಇರೋದು ಕಂಡು ಬರ್ತಾ ಇದೆ. ಇಲ್ಲ ಆರ್ಕ್ಟಿಕ್ ಸರ್ಕಲ್ 66.5 ಡಿಗ್ರಿ ಆರ್ಕ್ಟಿಕ್ ಸರ್ಕಲ್ ಇರೋದು ಕಂಡು ಬರ್ತಾ ಇದೆ. ಓಕೆ, ನಾರ್ವೆಯ ಉತ್ತರ ಭಾಗದ ಪ್ರದೇಶ ಏನಿದೆ ಅಲ್ವಾ, ಜೂನ್ ಸಮಯದಲ್ಲಿ ಜೂನ್ ನಂತರದ ಕೆಲ ಅವಧಿಯಲ್ಲಿ ಬಂದಾಗ 24 ಗಂಟೆ ದೀರ್ಘಕಾಲಿಕ ಹಗಲನ್ನು ಪಡ್ಕೊಳ್ಳುತ್ತೆ. ಬಿಕಾಸ್ ಯಾಕಂದ್ರೆ ಅದು ಸೂರ್ಯನಿಗೆ ಅಭಿಮುಖವಾಗಿರುವಂತಹ ಪ್ರದೇಶವಾಗಿರುತ್ತೆ, ಹಾಗಾಗಂತ ಹೇಳ್ಬೋದು. ನಾರ್ವೆಯಲ್ಲಿ ಜೂನ್ 21 ಆಸುಪಾಸಿನ ಅವಧಿಯಲ್ಲಿ ಈ ರೀತಿ ಸೂರ್ಯನನ್ನು ನಾವು ಕಾಣಬಹುದಾಗಿದೆ. ಅಲ್ಲಿ ಸೂರ್ಯ ಸಂಪೂರ್ಣವಾಗಿ ಕಣ್ಮರೆ ಆಗೋದಿಲ್ಲ ಅಂತ ಹೇಳ್ಬೋದಾಗಿದೆ. ಅಷ್ಟೆಲ್ಲ ಈ ಮಾಹಿತಿ ಬೇಕಾದ್ರೆ ನೀವು ಇವನ್ ನಮ್ಮ ಫಸ್ಟ್ PU ಜಿಯೋಗ್ರಫಿ ಬುಕ್ ಅಲ್ಲೂ ಕೂಡ ನೀವು ಪಡ್ಕೊಳ್ಬಹುದು. ಡೈರೆಕ್ಟ್ ಆಗಿ ಮಾಹಿತಿ ಇಲ್ಲಾಂದ್ರೂ ಕೂಡ ಅಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿರೋದು ಕಂಡು ಬರ್ತಾ ಇದೆ. ಇವೆಲ್ಲ ಅಂಶವನ್ನು ಬೇಸ್ ಆಗಿಟ್ಕೊಂಡು ಜೂನ್ 21 ಈ ಕೆಳಗಿನ
ಯಾವ ಸ್ಥಳಗಳಲ್ಲಿ 12 ಗಂಟೆಗಿಂತ ಹೆಚ್ಚು ಸೂರ್ಯನ ಬೆಳಕು ಪಡೆಯುತ್ತವೆ ಅಂತ ಕೇಳ್ತಾ ಹೋದ್ರೆ, ಸಮಭಾಜಕ ವೃತ್ತದಲ್ಲಿ ಏನಾಗಿರುತ್ತೆ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ದೀರ್ಘಕಾಲಿಕ ಹಗಲಿರುತ್ತೆ. ಮಕರ ಸಂಕ್ರಾಂತಿ ವೃತ್ತದಲ್ಲಿ ಇರೋದಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಮಕರ ಸಂಕ್ರಾಂತಿ ವೃತ್ತದಲ್ಲಿ ರಾತ್ರಿಯ ಅವಧಿ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ. ಅಲ್ಲಿ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ರಾತ್ರಿ ಅವಧಿ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ. ಕರ್ಕಾಟಕದಲ್ಲಿ ಹಗಲಿನ ಅವಧಿ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಕರ್ಕಾಟಕ ಕರೆಕ್ಟ್ ಆಗುತ್ತೆ, ಮಕರ ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಉತ್ತರ ಮೇರು ವೃತ್ತ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಆ ಅಕ್ಷಾಂಶದ ಲೆಂತ್ ನೋಡಿದ್ರೆ ಹಗಲಿನಲ್ಲಿ ಜಾಸ್ತಿ ಇರೋದು ಕಂಡು ಬರ್ತದೆ. ಇಲ್ಲಿ ಕೂಡ ಹಗಲಿನ ಅವಧಿ ಜಾಸ್ತಿ ಇರುತ್ತೆ. ಇನ್ನೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ, ಇಕ್ವೇಟಾರ್ ನಿಂದ ನಾರ್ತಿಗೆ ಹೋದಂತೆ ಹಗಲಿನ ಅವಧಿ ಏನಾಗ್ತಾ ಹೋಗುತ್ತೆ, ಜೂನ್ 21 ಸಮಯದಲ್ಲಿ ಬಂದಾಗ ಹೆಚ್ಚಾಗ್ತಾ ಹೋಗುತ್ತೆ. ಆ ಬೇಸ್ ಮೇಲೆ 2 ಮತ್ತು 4 ಇರುವಂತ 4th ಆಪ್ಷನ್ಸ್ ಸರಿಯಾದ ಉತ್ತರ ಅಂತ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಒಂದು, ಪ್ರಪಂಚದ ಅತಿ ಉದ್ದದ ಗಡಿಯು ಯಾವ 2 ದೇಶಗಳ ನಡುವೆ ಇದೆ ಅಂತ ಕೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಅತಿ ಉದ್ದವಾದಂತಹ ಗಡಿ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳ್ತಾ ಇದ್ದಾರೆ. ಕೆನಡಾ ಮತ್ತು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ, ಚಿಲಿ ಅಂಡ್ ಅರ್ಜೆಂಟೀನಾ ಇದೆ, ಚೈನಾ ಮತ್ತು ಇಂಡಿಯಾ ಅಂತಿದೆ, ಕಜಕಿಸ್ತಾನ್ ಮತ್ತು ರಷ್ಯನ್ ಫೆಡರೇಷನ್ ಅಂತಿದೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇದು ಬಹಳ ಸಿಂಪಲ್ ಆಗಿರುವಂತಹ ಕ್ವಶನ್, ಬಹಳಷ್ಟು ಜನ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ. ನಾವು ಇದು ಬಹಳ ಸಿಂಪಲ್ ಎಕ್ಸಾಮ್ಗೂ ಕೂಡ ಇಂತಹ ಪಾಯಿಂಟ್ಸ್ ಓದ್ಕೊಂಡಿರ್ತೇವೆ. ಸ್ಪೆಷಲಿ ಒಂದು ಆಪ್ಷನ್ಸ್ ಇಲ್ಲಿ ಸ್ಕಿಪ್ ಮಾಡಬಹುದು, ಚೈನಾ ಮತ್ತು ಇಂಡಿಯಾ ಈ ಕ್ವಶನ್ಗೆ ಆನ್ಸರ್ ಆಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಂಡಿಯಾ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂತಹ ರಾಷ್ಟ್ರಗಳಲ್ಲಿ ಬಂದಾಗ ಭಾರತ ಮತ್ತು ಬಾಂಗ್ಲಾ ದೀರ್ಘವಾದಂತಹ ಭೂಗಡಿ ರೇಖೆ ಹಂಚ್ಕೊಂಡಿರೋದು ಕಂಡುಬರುತ್ತೆ. ಹಾಗಾಗಿ ಈ ಆಪ್ಷನ್ಸ್ ಈಸಿಯಾಗಿ ನಾವು ಸ್ಕಿಪ್ ಮಾಡಬಹುದು. ಈಗ ಉಳಿದಿರುವಂತ 3 ಇದಾವೆ. 3ರಲ್ಲಿ ಸರಿಯಾದ ಉತ್ತರ ಯಾವ್ದೊಂದು ಗೊತ್ತಿರುತ್ತೆ. ಇಲ್ಲಿ ಕೆನಡಾ ಮತ್ತು USA ಅಂತ ಹೇಳ್ಬೋದು. ಕೆನಡಾ ಮತ್ತು USA ಇವೆರಡೂ ಕೂಡ ಜಗತ್ತಿನಲ್ಲಿ ಅತಿ ದೀರ್ಘವಾದಂತ ಭೂಗಡಿ ರೇಖೆಯನ್ನು ಹೊಂದಿರುವಂತ ರಾಷ್ಟ್ರಗಳಾಗಿದ್ದಾವೆ. ನಿಮಗೆ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪ್ ಅಲ್ಲಿ ಇದು ಕೆನಡಾ ಇಲ್ಲೇನಿದೆ ಅಲ್ವಾ, ಸಪರೇಟ್ ಕಲರ್ ಇಂದ ಹೈಲೈಟ್ ಆಗಿದೆ. ಇಲ್ಲಿ ಅಮೆರಿಕ ಇರೋದು ಕಂಡು ಬರ್ತಾ ಇದೆ. ಅಮೆರಿಕದ ಏರಿಯಾ ಇಲ್ಲೊಂದ್ ಸ್ವಲ್ಪ ಅಲಾಸ್ಕಾ ಏರಿಯಾ ಕೂಡ ಅಮೆರಿಕಕ್ಕೆ ಸೇರಿರೋದು ಕಂಡು ಬರ್ತಾ ಇದೆ. ಇವೆರಡು ನಡುವಿನ ಗಡಿ ರೇಖೆ ಈ ರೀತಿಯ ಹಂಚಿಕೆ ಆಗಿರೋದು ಕಂಡು ಬರ್ತಾ ಇದೆ. ಓಕೆ, ಇದು ಈ 2 ರಾಷ್ಟ್ರಗಳ ನಡುವಿನ ಗಡಿ ರೇಖೆ ಆಗಿದೆ. ಇದು ಜಗತ್ತಿನಲ್ಲಿ ಅತಿ ದೀರ್ಘವಾದಂತ ಭೂಗಡಿ ರೇಖೆ ಆಗಿದೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು. ಇವನ್ ನಮ್ಮ ಸ್ಟೇಟ್ ಎಕ್ಸಾಮ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ಕ್ವಶನ್ಸ್ ರಿಪೀಟ್ ಆಗಿದೆ. ಇದು ಸೇಮ್ ಕ್ವಶನ್ ಅಲ್ಲೂ ಕೂಡ ಬಂದಿರೋದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ವಿಚಾರ ಗೊತ್ತಿರಬೇಕು. ಕೆನಡಾ ಮತ್ತು USA ನಡುವಿನ ಗಡಿ ರೇಖೆಗೆ 49th ಪ್ಯಾರಲಲ್ ಲೈನ್ ಅಂತ ಕೂಡ ಕರೀತಾರೆ. 49th ಪ್ಯಾರಲಲ್ ಲೈನ್ ಅಂತ ಕೂಡ ಕರೀತಾರೆ. ಈ ಮಾಹಿತಿ ಕೂಡ ಒಂದು ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ನೆಕ್ಸ್ಟ್ ಒಂದು ಫಿಸಿಕಲ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ ಏನಿದೆ. ಕ್ವಶನ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಅಥವಾ ಕನ್ಸಿಡರ್ ದ ಫಾಲೋವಿಂಗ್ಸ್ ಅಂತ ಹೇಳಿದ್ದಾರೆ. ಓಕೆ, ಪೈರೋಕ್ಲಾಸ್ಟಿಕ್ ಡೆಬ್ರಿಸ್ ಅಂತ ಕೊಟ್ಟಿದ್ದಾರೆ, ಶಿಲಾಚೂರುಗಳಂತ ಹೇಳ್ಬೋದು. ಶಿಲಾಚೂರುಗಳು, ಆಶ್ ಅಂಡ್ ಡಸ್ಟ್ ಅಂತಿದೆ, ಬೂದಿ ಮತ್ತು ಧೂಳು ಅಂತ, ನೈಟ್ರೋಜನ್ ಕಂಪೌಂಡ್ಸ್ ಅಂತ, ನೈಟ್ರೋಜನ್ ಸಂಯುಕ್ತ, ಸಲ್ಫರ್ ಕಂಪೌಂಡ್ಸ್ ಇದೆ, ಗಂಧಕದ ಸಂಯುಕ್ತ ಅಂತ ಕೊಟ್ಟಿದ್ದಾರೆ. ಮೇಲಿನವುಗಳಲ್ಲಿ ಎಷ್ಟು ಜ್ವಾಲಾಮುಖಿ ಸ್ಫೋಟಗಳ ಉತ್ಪನ್ನಗಳಾಗಿದ್ದಾವೆ? ಜ್ವಾಲಾಮುಖಿ ಸ್ಫೋಟ ಆದಾಗ ಬರುವಂತ ಉತ್ಪನ್ನಗಳ ಬಗ್ಗೆ ಗೊತ್ತಿದೆ ನಿಮಗೆ. ಅಲ್ಲಿ ಘನ ರೂಪದ ವಸ್ತುಗಳು ಬರ್ತವೆ, ಮತ್ತೆ ಅನಿಲ ರೂಪದ ವಸ್ತುಗಳು ಕೂಡ ಬರ್ತವೆ. ಕೆಲವೊಂದು ರಾಸಾಯನಿಕಗಳು ಕೂಡ, ಅನಿಲ ರೂಪದ ವಸ್ತುಗಳು ಕೂಡ ಅಲ್ಲಿ ಬಿಡುಗಡೆ ಆಗ್ತವೆ ಜ್ವಾಲಾಮುಖಿ ಸ್ಫೋಟ ಆದಾಗ. ಓಕೆ, ಮೇಲ್ಗಡೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಅಲ್ಲಿ ಶಿಲಾಚೂರುಗಳು, ಬೂದಿ ಮತ್ತು ಧೂಳು, ನೈಟ್ರೋಜನ್ ಸಂಯುಕ್ತ, ಗಂಧಕದ ಸಂಯುಕ್ತ ಅಂತ. ಅವುಗಳಲ್ಲಿ ಎಷ್ಟು ಜ್ವಾಲಾಮುಖಿ ಸ್ಫೋಟ ಆದಾಗ ಹೊರಬರುವಂತ ಉತ್ಪನ್ನಗಳಂತ ಕೇಳ್ತಾ ಇದ್ದಾರೆ. ಯಾವ್ಯಾವ ಅಂತ ಕೇಳ್ತಾ ಇಲ್ಲ, ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾವು ಕೌಂಟ್ ಮಾಡ್ಕೊಂಡು ಹೇಳ್ಬೇಕು, ಇಲ್ಲಿ ಯಾವ್ದಾವ್ದು ಅಂತ ಹೇಳ್ಬೇಕಾಗಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಈ ಕ್ವಶನ್ ಇಂಗ್ಲಿಷ್ ಅಲ್ಲಿ ಕೂಡ ನೋಡಬಹುದು. ಜ್ವಾಲಾಮುಖಿ ಬಗ್ಗೆ 8th ಕ್ಲಾಸ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈವನ್ ಫಸ್ಟ್ ಇಯರ್ PU ಬುಕ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿರೋದು ಕಂಡು ಬರ್ತಾ ಇದೆ. ಇಲ್ಲೊಂದು ಇಮೇಜ್ ಕೂಡ ಕಾಣಿಸ್ತಾ ಇದೆ. ಸಿಂಪಲ್ ಆಗಿ ನೀವು ಯಾವುದೇ ಜಾಗ್ರಫಿ ಬುಕ್ ಅಥವಾ ಜಾಗ್ರಫಿ ಇಮೇಜ್ ತೆಗೆದು ನೋಡಿದಾಗ ಜ್ವಾಲಾಮುಖಿ ಸ್ಫೋಟಕ್ಕೆ ರಿಲೇಟೆಡ್ ಆಗಿರುವಂತಹ ಇಮೇಜ್ ಅಲ್ಲಿ ಆಶ್ ಇರೋದು ಕಂಡು ಬರುತ್ತೆ. ಕ್ಲಿಯರ್ ಆಗಿ ಗೊತ್ತಿರುತ್ತೆ ನಿಮಗೆ. ಅದ್ರ ಜೊತೆಗೆ ಪೈರೋಕ್ಲಾಸ್ಟಿಕ್ ಡೆಬ್ರಿಸ್ ಬಗ್ಗೆ ಇರೋದು ಕೂಡ ಕಂಡು ಬರ್ತಾ ಇದೆ. ನಮ್ಗೆ ಆಪ್ಷನ್ಸ್ ಅಲ್ಲಿ ಬಂದಾಗ ಪೈರೋಕ್ಲಾಸ್ಟಿಕ್ ಡೆಬ್ರಿಸ್ ಇದೆ, ಆಶ್ ಇದೆ, ಆಶ್ ಅಂಡ್ ಡಸ್ಟ್. ಡಸ್ಟ್ ಅಂದ್ರೆ ಧೂಳು, ಆಶ್ ಅಂದ್ರೆ ಬೂದಿ ಇರುತ್ತೆ. ಅದು ಸಹಜವಾಗಿ ಗೊತ್ತು ನಿಮಗೆ, ಬಂದೇ ಬರುತ್ತೆ ಅಂತ. ಶಿಲಾಚೂರುಗಳು ಕೂಡ ನಾವು ನೋಡ್ತೇವೆ. ಶಿಲಾಚೂರುಗಳಲ್ಲಿ ಸ್ವಲ್ಪ ದಪ್ಪ ಶಿಲಾಚೂರುಗಳು ಕೂಡ ಇರ್ಬೋದು, ಅಥವಾ ಸಣ್ಣ ಸಣ್ಣ ಶಿಲಾಚೂರುಗಳು ಕೂಡ ಇರ್ಬೋದು. ಹಾಗಾಗಿ ಜ್ವಾಲಾಮುಖಿ ಸ್ಫೋಟ ಆದಾಗ ಆಲ್ರೆಡಿ ನಮಗೆ ಇಲ್ಲಿ ಗೊತ್ತಿರುವ ಹಾಗೆ ಫಸ್ಟ್ ಒನ್ ಅಲ್ಲಿ ಜ್ವಾಲಾಮುಖಿಯಿಂದ ಬರುವಂತ ಉತ್ಪನ್ನ ಅಂತ ಗುರುತಿಸಬಹುದು. ಆಶ್ ಅಂಡ್ ಡಸ್ಟ್ ಕೂಡ ಗುರುತಿಸಬಹುದು. ಆಶ್ ಅಂಡ್ ಡಸ್ಟ್ ಅಂತ ಧೂಳು ಮತ್ತು ಬೂದಿ ಇವನ್ ಕೂಡ ಜ್ವಾಲಾಮುಖಿ ಸ್ಫೋಟ ಆದಾಗ ಹೊರಗೆ ಬರುತ್ತೆ. ಆಲ್ರೆಡಿ ಜ್ವಾಲಾಮುಖಿ ಇಮೇಜ್ ನೋಡಿರ್ತೀರಿ ನೀವು. ಇಮೇಜ್ ನೋಡಿದ್ರೆ ಗೊತ್ತಾಗ್ಬಿಡ್ತೀವಿ ಇವೆರಡು ಇರೋದಂತ. ಈ ನಮಗೆ ಕನ್ಫ್ಯೂಷನ್ ಇರೋದೇನಂದ್ರೆ ನೈಟ್ರೋಜನ್ ಕಂಪೌಂಡ್ ಮತ್ತು ಸಲ್ಫರ್ ಕಂಪೌಂಡ್ಸ್ ಬಗ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್. 11th ಕ್ಲಾಸ್ ಜಾಗ್ರಫಿ ಬುಕ್ ತೆಗೆದುಕೊಂಡ್ರೆ ಅದರಲ್ಲಿ ಈ ಕಂಟೆಂಟ್ ಇರೋದು ಕಂಡು ಬರ್ತಾ ಇದೆ. ಜಾಗ್ರಫಿ ಬುಕ್ ಅಲ್ಲಿ ಬಂದಾಗ ಇಂಟೀರಿಯರ್ ಆಫ್ ದಿ ಅರ್ತ್ ಅನ್ನುವಂತ ಒಂದು ಟಾಪಿಕ್ ಇದೆ. ಚಾಪ್ಟರ್ 3 ಅಲ್ಲಿ ಬಂದಾಗ ವೋಲ್ಕ್ಯಾನೋಸ್ ಬಗ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಬಂದಾಗ ಅದರಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡಬಹುದು. ಸ್ಪೆಷಲಿ
ವೋಲ್ಕ್ಯಾನ್ಸ್ ಅಂಡ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅನ್ನುವಂಥ ಟಾಪಿಕ್ ಅಲ್ಲಿ ಬಂದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಪೈರೋಕ್ಲಾಸ್ಟಿಕ್ ಡೆಬ್ರಿಸ್ ಆಗಿರ್ಬೋದು, ವೋಲ್ಕ್ಯಾನಿಕ್ ಬಾಂಬ್ಸ್, ಆಶ್ ಅಂಡ್ ಡಸ್ಟ್ ಅಂಡ್ ಗ್ಯಾಸಸ್ ಸಚ್ ಆಸ್ ನೈಟ್ರೋಜನ್ ಕಂಪೌಂಡ್ಸ್, ಸಲ್ಫರ್ ಕಂಪೌಂಡ್ಸ್, ಮೈನರ್ ಅಮೌಂಟ್ಸ್ ಆಫ್ ಕ್ಲೋರಿನ್, ಹೈಡ್ರೋಜನ್ ಅಂಡ್ ಆರ್ಗನ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಲ್ರೆಡಿ ನಮಗೆ ಎರಡು ಕ್ಲಿಯರ್ ಆಗಿತ್ತು, ಇವೆರಡು ಬರ್ತಾವ ಅನ್ನೋದು ಗೊತ್ತಾಗಿತ್ತು. ಜ್ವಾಲಾಮುಖಿ ಸ್ಫೋಟ ಆದಾಗ ಸಿಗುತ್ತೆ ಅಂತ ಗೊತ್ತಾಗಿತ್ತು. ನೈಟ್ರೋಜನ್ ಮತ್ತು ಸಲ್ಫರ್ ಸಂಯುಕ್ತಗಳ ಬಗ್ಗೆ ಡೌಟ್ ಇತ್ತು, ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಲ್ಲಿ ಕೊಟ್ಟಿದ್ದಾರೆ ಗ್ಯಾಸಸ್ ಸಚ್ ಆಸ್ ನೈಟ್ರೋಜನ್ ಕಂಪೌಂಡ್ಸ್ ಅಂದ್ರೆ ನೈಟ್ರೋಜನ್ ಸಂಯುಕ್ತ, ಸಲ್ಫರ್ ಕಂಪೌಂಡ್ಸ್ ಕೂಡ ಕೊಟ್ಟಿದ್ದಾರೆ. ಯಥಾವತ್ತಾಗಿ 11th ಕ್ಲಾಸ್ ಜಿಯೋಗ್ರಫಿ ಬುಕ್ ಇಂದ ಈ ಆಪ್ಷನ್ ತೆಗೆದಿಟ್ಟಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಜ್ವಾಲಾಮುಖಿ ಸ್ಫೋಟ ಆದಾಗ ಈ 4 ರೀತಿಯ ಉತ್ಪನ್ನಗಳು ಅಲ್ಲಿ ನಮಗೆ ಕಂಡು ಬರ್ತವೆ. ಹಾಗಾಗಿ ಈ ಕ್ವಶನ್ಸ್ಗೆ ಆಲ್ 4 ಅನ್ನುವಂಥ ಆಪ್ಷನ್ಸ್ ಸರಿಯಾದ ಉತ್ತರ ಅಂತ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಒಂದು, ಜಗತ್ತಿನಲ್ಲಿ ಅತಿ ಹೆಚ್ಚು ಕೋಕಾ ಬೆಳೆಯುವ ಮೊದಲ 2 ದೇಶಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು ರೀತಿ ವರ್ಡ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿದೆ. ಅಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಬೇಸ್ ಆಗಿಟ್ಕೊಂಡು ಕೇಳಿರುವಂತಹ ಕ್ವಶನ್ ಆಗಿದೆ. ಆಕ್ಚುಲಿ ಇದು ಜಿಯೋಗ್ರಫಿ ಜೊತೆಗೆ ಕರೆಂಟ್ ಅಫೇರ್ಸ್ಗೆ ಹೆಚ್ಚು ಲಿಂಕ್ ಆಗಿರುವಂತಹ ಕ್ವಶನ್ ಅಂತ ಗುರುತಿಸಬಹುದು. ಓಕೆ, ಯಾಕೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ವೇಟ್ ಮಾಡಿ. ಆಪ್ಷನ್ಸ್ ನೋಡೋಣ. ಅಲ್ಜೀರಿಯಾ ಮತ್ತು ಮೊರಾಕೊ ಅಂತ ಕೊಟ್ಟಿದ್ದಾರೆ, ಬೋಸ್ವಾನಾ, ನಮೀಬಿಯಾ ಅಂತ ಕೊಟ್ಟಿದ್ದಾರೆ, ಕೋಟ್ ಡಿ ಅವೋರಿ ಅಂತ ಮತ್ತು ಘಾನಾ ಅಂತ ಕೊಟ್ಟಿದ್ದಾರೆ, ಮಡ್ಗಾಸ್ಕರ್ ಅಂಡ್ ಮೊಜಾಂಬಿಕಾ ಅಂತ ಕೊಟ್ಟಿದ್ದಾರೆ. ಬಟ್ 2 ರಾಷ್ಟ್ರಗಳನ್ನು ಜೊತೆ ಮಾಡಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ 2 ದೇಶಗಳು ಯಾವಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ಕೋಕಾ ಯಾವುದಕ್ಕೆ ಬಳಕೆ ಮಾಡ್ತಾರೆ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು. ಆಲ್ರೆಡಿ ನೀವು ಜಿಯೋಗ್ರಫಿಯಲ್ಲಿ ಓದಿರ್ತೀರಾ. ಒನ್ ಟೈಮ್ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಕೋಕಾವನ್ನು ಚಾಕ್ಲೇಟ್ ಇಂಡಸ್ಟ್ರಿಯಲ್ಲಿ ಬಳಕೆ ಮಾಡ್ತಾರೆ. ಚಾಕ್ಲೇಟ್ಗಳ ತಯಾರಿಕೆಗೆ ಬಳಸುವಂತ ಅತ್ಯಂತ ಪ್ರಮುಖವಾದಂತ ಒಂದು ಉತ್ಪನ್ನ ಅಂತ ಗುರುತಿಸಬಹುದು. ಓಕೆ, ಕೋಕಾಗೆ ರಿಲೇಟೆಡ್ ಯಾಕೆ ಈ ಕ್ವಶನ್ ಕೇಳಿದ್ರು ಈ ಎಕ್ಸಾಂಪಲ್ ಅಂತ ನೋಡ್ತಾ ಹೋದ್ರೆ, ಆಲ್ರೆಡಿ ನೀವು ನ್ಯೂಸ್ ಪೇಪರ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಸ್ಪೆಷಲಿ ನ್ಯೂಸ್ ಪೇಪರ್ ಮೇ ತಿಂಗಳ ನ್ಯೂಸ್ ಪೇಪರ್ ಇದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬಂದಾಗ ಬಹಳಷ್ಟು ನ್ಯೂಸ್ ಪೇಪರ್ ಅಲ್ಲಿ ಕೋಕಾ ಬೆಳೆ ಬಗ್ಗೆ ಚರ್ಚೆ ನಡೀತಾ ಇತ್ತು. ಸ್ಪೆಷಲಿ ಅದರ ಬೆಲೆ ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಅದ್ರ ಜೊತೆಗೆ ಭಾರತದಲ್ಲಿ ಕೂಡ ಕೋಕಾ ಬೆಳೆಯುವಂತ ಪ್ರಮಾಣ ಏನಾಗ್ತಿದೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಭಾರತದಲ್ಲಿ ಯಾವ ಭಾಗದಲ್ಲಿ ಇದನ್ನು ಬೆಳೆಯಲಾಗ್ತಾ ಇದೆ, ಜಗತ್ತಿನಲ್ಲಿ ಯಾವ ಭಾಗದಲ್ಲಿ ಇದನ್ನು ಬೆಳೆಯಲಾಗ್ತಾ ಇದೆ, ಅದರ ಮಾರ್ಕೆಟಿಂಗ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹಿಂದೂ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಸುಮಾರು ನ್ಯೂಸ್ ಪೇಪರ್ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಯಾರು ಡೈಲಿ ನ್ಯೂಸ್ ಪೇಪರ್ ಅಬ್ಸರ್ವ್ ಮಾಡಿರ್ತೀರಲ್ವಾ, ಅವರು ಖಂಡಿತ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿರ್ತೀರಾ. ಸ್ಪೆಷಲಿ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದು ಅಂತ ನೋಡ್ತಾ ಹೋದ್ರೆ ಆಫ್ರಿಕನ್ ಕಂಟ್ರೀಸ್ಗಳು. ಸ್ಪೆಷಲಿ ಯಾವುದು, ಕೋಟಾ ಡಿ ಐವರಿ ಅನ್ನುವಂತ ಒಂದು ರಾಷ್ಟ್ರ ಕಾಣಿಸ್ತಾ ಇದೆ. ಇದಕ್ಕೆ ಕಾಮನ್ ಆಗಿ ಐವರಿ ಕೋಸ್ಟ್ ಅಂತ ಕರೆಯಲಾಗುತ್ತೆ. ಆ ಹೆಸರಿಂದ ಹೆಚ್ಚು ಫೇಮಸ್ ಆಗಿರೋದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಅದ್ರ ಪಕ್ಕದಲ್ಲಿರುವಂತಹ ಘಾನಾ, ಈ 2 ದೇಶಗಳು ಫಸ್ಟ್ ಪ್ಲೇಸ್ ಅಲ್ಲಿ ಐವರಿ ಕೋಸ್ಟ್ ಇರೋದು ಕಂಡು ಬರ್ತಾ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಘಾನಾ ಇರೋದು ಕಂಡು ಬರುತ್ತೆ. ಈ 2 ದೇಶಗಳು ಮೊದಲ 2 ಸ್ಥಾನದಲ್ಲಿದ್ದಾವೆ ಕೋಕಾ ಅನ್ನು ಬೆಳೆಯೋದ್ರಲ್ಲಿ ಅಂತ ಗುರುತಿಸಬಹುದು. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಗುರುತಿಸಬಹುದಾಗಿದೆ. ಹಾಗಾಗಿ ಹೇಳೋದು ನ್ಯೂಸ್ ಪೇಪರ್ ಬಹಳ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಏನು ಅಥವಾ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನ್ ಡಿಸ್ಕಷನ್ ಆಗ್ತಾ ಇರುತ್ತಲ್ವಾ, ಅದನ್ನ ಆ ಸಬ್ಜೆಕ್ಟ್ ಜೊತೆ ಲಿಂಕ್ ಮಾಡ್ಕೊಂಡು ನೀವು ಓದ್ತಾ ಹೋದ್ರೆ ಖಂಡಿತ ನೀವು ಸಕ್ಸಸ್ ಅನ್ನು ಪಡ್ಕೊಳ್ಬಹುದಾಗಿದೆ. ನೆಕ್ಸ್ಟ್ ಒಂದು ಮತ್ತೊಂದು ಸಿಂಪಲ್ ಆದಂತಹ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಸ್ ಅನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಮೊದಲನೇದು ಏನಿದೆ ಸ್ಟೇಟ್ಮೆಂಟ್, ಕೆಂಪು ಸಮುದ್ರವು ಕಡಿಮೆ ಮಳೆಯನ್ನು ಪಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಕೆಂಪು ಸಮುದ್ರಕ್ಕೆ ನದಿಗಳಿಂದ ನೀರು ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್. ಓಕೆ, ಮೇಲೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಗಳು ಸರಿಯಾಗಿದೆ ಅಥವಾ ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇವೆರಡು ಸ್ಟೇಟ್ಮೆಂಟ್ಸ್ ಗಳು ನೀವು ಅಬ್ಸರ್ವ್ ಮಾಡಬೇಕು. ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅನ್ನುವಂತ ತೀರ್ಮಾನಕ್ಕೆ ನೀವು ಬರಬೇಕು. UPSC ಪ್ರಿಲಿಮ್ಸ್ ಪೇಪರ್ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಹೆಚ್ಚು ಫ್ಯಾಕ್ಚುಯಲ್ ಕ್ವಶನ್ಸ್ ಗಳು ಇರೋದಿಲ್ಲ. ನೀವು ಕಂಟೆಂಟ್ ಅನ್ನು ಅರ್ಥ ಮಾಡ್ಕೊಂಡಿರ್ಬೇಕು, ಅದನ್ನು ಗ್ರಹಿಸಿಕೊಂಡಿರ್ಬೇಕು. ಆ ಬೇಸ್ ಮೇಲೆ ನೀವೇನ್ ಮಾಡಬಹುದು, ಎಕ್ಸಾಮ್ ಅಲ್ಲಿ ಆನ್ಸರ್ ಅನ್ನು ನೀವು ಗುರುತಿಸಬಹುದಾಗಿದೆ. ನಮ್ ಸ್ಟೇಟ್ ಎಕ್ಸಾಮ್ ಅಲ್ಲಿ ಬಂದಾಗ ಫ್ಯಾಕ್ಚುಯಲ್ ಕ್ವಶನ್ ಸಂಖ್ಯೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೇಳೋದು ಕಂಡು ಬರುತ್ತೆ. ಈ ರೀತಿ ಕ್ವಶನ್ಸ್ ಗಳು ಪ್ರಮಾಣ ಕಡಿಮೆ ಇರೋದು ಕಂಡು ಬರುತ್ತೆ. ಆದ್ರೆ ನೋಡ್ಬೇಕು, ಈ ಬಾರಿ KS ಪ್ರಿಲಿಮ್ಸ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ ಸ್ಟೇಟ್ ನ ಎಕ್ಸಾಮ್ ನ ಕ್ವಶನ್ ಪೇಪರ್ ಟ್ರೆಂಡ್ ಯಾವ ರೀತಿ ಇದೆ ಅಂತ. ಓಕೆ, ಕೆಂಪು ಸಮುದ್ರವು ಕಡಿಮೆ ಮಳೆ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಕಡಿಮೆ ಮಳೆ ಪಡೆಯುತ್ತಾ ಇಲ್ಲ ಅಂತ ನಾವು ಓದ್ಕೊಂಡಿರ್ತೇವೆ ಅಥವಾ ಓದ್ಕೊಂಡಿಲ್ಲದೆ ಇರಬಹುದು. ಆದ್ರೆ ಇದನ್ನು ಡಿಸೈಡ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ರೆಡ್ ಸಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು. ರೆಡ್ ಸಿ ಎಲ್ಲಿದೆ, ಅದರ ಆಸ್ಪಾಸ್ ನಲ್ಲಿ ಏನಿದೆ, ಫಾರೆಸ್ಟ್ ಇದೆನಾ, ಡೆಸರ್ಟ್ ಇದೆನಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇದ್ರೆ ಖಂಡಿತ ನೀವು ಫಸ್ಟ್ ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ಕೋಬಹುದು. ಈವನ್ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿನಾ ತಪ್ಪ ಅನ್ನುವಂತ ಒಂದು ತೀರ್ಮಾನಕ್ಕೆ ಬರ್ಬೋದಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ಮ್ಯಾಪ್ ಅಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಬೇಕಾದ್ರೆ ಈ ಕ್ವಶನ್ ಅನ್ನು ನೀವು ಇಂಗ್ಲಿಷ್ ಅಲ್ಲಿ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ, ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ಮ್ಯಾಪ್ ಅಲ್ಲಿ ನೋಡಿದಾಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಮ್ಯಾಪ್ ಅಲ್ಲಿ ರೆಡ್ ಸಿ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ಈ ಭಾಗದಲ್ಲಿ ಬ್ಲೂ ಕಲರ್ ಇಂದ ಕಾಣಿಸ್ತಾ ಇದೆ ಅಲ್ವಾ, ಅದು ರೆಡ್ ಸಿ ಇರುವಂತ ಏರಿಯಾ. ಬ್ಲೂ ಕಲರ್ ಇಂದ ಹೈಲೈಟ್ ಆಗಿದೆ ಅಲ್ವಾ, ಅದು ರೆಡ್ ಸಿ ಅಥವಾ ಕೆಂಪು ಸಮುದ್ರ ಅಂತ ಹೇಳೋದು.
ಕೆಂಪು ಸಮುದ್ರವು ಕಡಿಮೆ ಮಳೆ ಪಡೆಯುತ್ತದೆ ಅಂತ ಸ್ಟೇಟ್ಮೆಂಟ್ ಇದೆ. ಓಕೆ, ರೆಡ್ ಸಿ ಅತಿ ಕಡಿಮೆ ಮಳೆ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಬಂದಾಗ. ಓಕೆ, ಫಸ್ಟ್ ಆಫ್ ಆಲ್ ಕಡಿಮೆ ಮಳೆ ಪಡಿಬೇಕಾದ್ರೆ ಅಲ್ಲಿ ಏನಿರ್ಬೇಕು, ಅಲ್ಲಿನ ಭೌಗೋಳಿಕ ಸನ್ನಿವೇಶ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಫ್ರಿಕಾದ ಈ ಭಾಗದಲ್ಲಿ ಏನಿದೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಥವಾ ಏಷ್ಯಾದ ಈ ಭಾಗದಲ್ಲಿ ಕೂಡ ಏನಿದೆ ಅನ್ನೋದು ಕೂಡ ನೀವು ಅಬ್ಸರ್ವ್ ಮಾಡಿರ್ಬೇಕು. ಅಥವಾ ಜಾಗ್ರಫಿಕಲ್ ಆಗಿ ನೀವು ಡಿಸೈಡ್ ಮಾಡುವಷ್ಟು ಒಂದು ಸಾಮರ್ಥ್ಯ ನಿಮ್ಮ ಹತ್ರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರ ಅಂದ್ರೆ ಖಂಡಿತ ಆ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೆ ನೀವು ಇಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು. ಯಾಕಂದ್ರೆ ಎಲ್ಲಾ ಕ್ವಶನ್ಸ್ಗೂ ನಾವು ಓದ್ಕೊಂಡು ಹೋಗಿ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಓದ್ಕೊಂಡಿರುವಂತಹ ಕಂಟೆಂಟ್ ಅನ್ನು ಬೇಸ್ ಆಗಿಟ್ಕೊಂಡು ಎಕ್ಸಾಮ್ ಅಲ್ಲಿ ಕೇಳುವಂತಹ ಕ್ವಶನ್ಸ್ ಅನ್ನು ನಾವು ಕೀವರ್ಡ್ಸ್ ಅನ್ನು ಬೇಸ್ ಆಗಿಟ್ಕೊಂಡು ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ರೆಡ್ ಸಿ ಕಡಿಮೆ ಮಳೆ ಪಡೆಯುತ್ತೆ ಅಂತ ಹೇಳ್ಬೇಕಾದ್ರೆ ನಿಮಗೆ ಇಂತಹ ಒಂದು ಕ್ಲಾರಿಟಿ ಇರಬೇಕು. ಜಿಯೋಗ್ರಾಫಿಕಲ್ ಆಗಿ ಬಂದಾಗ ರೆಡ್ ಸಿ ಒಂದ್ ಸೈಡ್ ಅಲ್ಲಿ ಏನಿದೆ, ಈ ಭಾಗದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಓಕೆ, ಸಾಕಷ್ಟು ಜನರಿಗೆ ಫ್ಲಾಶ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಭಾಗದಲ್ಲಿ ಸಹರಾ ಮರುಭೂಮಿ ಇರೋದು ಕಂಡುಬರುತ್ತೆ. ಸಹರಾ ಮರುಭೂಮಿ ಗೊತ್ತು ನಿಮಗೆ, ಜಗತ್ತಿನಲ್ಲಿ ಅತಿ ದೊಡ್ಡದಾದಂತ ಒಂದು ಉಷ್ಣ ಮರುಭೂಮಿ ಅಂತ ಗುರುತಿಸೋದು. ಇನ್ನೊಂದು ಭಾಗದಲ್ಲಿ ಕೂಡ ಅರೇಬಿಯನ್ ಮರುಭೂಮಿ ಇರೋದು ಕಂಡುಬರುತ್ತೆ. ಓಕೆ, ಆ ಎರಡೂ ಮರುಭೂಮಿಗಳ ಬಹುತೇಕ ಮಿಡಲ್ ಪ್ಲೇಸ್ ಅಲ್ಲಿ ರೆಡ್ ಸಿ ಇರೋದು ಕಂಡುಬರುತ್ತೆ. ಓಕೆ, ಮರುಭೂಮಿ ಯಾಕಾಗಿರುತ್ತೆ ಅನ್ನೋದು ಆಲ್ರೆಡಿ ಗೊತ್ತು, ಮಳೆಯ ಪ್ರಮಾಣ ಬಹಳ ಕಡಿಮೆ ಇರುತ್ತೆ ಅಂತ. ಹಾಗಾಗಿ ಮೊದಲ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ಮೊದಲ ಸ್ಟೇಟ್ಮೆಂಟ್ ಸರಿ ಅಂದ್ರೆ ಒಪ್ಕೋಬಹುದಾಗಿದೆ. ಕೆಂಪು ಸಮುದ್ರವು ಕಡಿಮೆ ಮಳೆ ಪಡೆಯುತ್ತದೆ ಅಂದ್ರೆ ಎಸ್, ಇದು ಕಡಿಮೆ ಮಳೆ ಪಡೆಯುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಯಾವ ಬೇಸ್ ಮೇಲೆ ನಾವು ಇದನ್ನ ಗೆಸ್ ಮಾಡ್ಬೋದು, ಒಂದ್ ಭಾಗದಲ್ಲಿ ಸಹರಾ ಮರುಭೂಮಿ ಇದೆ, ಮತ್ತೊಂದು ಭಾಗದಲ್ಲಿ ಅರೇಬಿಯನ್ ಡೆಸರ್ಟ್ ಇದೆ. ಆ ಬೇಸ್ ಮೇಲೆ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಬಂದಾಗ. ಅಗೇನ್ ನಾನು ರೆಡ್ ಸಿ ಅನ್ನು ಹೈಲೈಟ್ ಮಾಡ್ತೀನಿ. ಇದು ರೆಡ್ ಸಿ ಇರುವಂತ ಏರಿಯಾ. ಒಂದ್ ಭಾಗದಲ್ಲಿ ಸಹರಾ ಡೆಸರ್ಟ್ ಇದೆ, ಇನ್ನೊಂದು ಭಾಗದಲ್ಲಿ ಅರೇಬಿಯನ್ ಡೆಸರ್ಟ್ ಇದೆ. ಅವೆರಡರ ಮಧ್ಯದಲ್ಲಿರೋದ್ರಿಂದ ಇದು ಕಡಿಮೆ ಮಳೆ ಪಡೆಯುತ್ತೆ ಅಂತ ಗುರುತಿಸಬಹುದು. ಯಾಕಂದ್ರೆ ಇದೆಲ್ಲವೂ ಕೂಡ ಕಡಿಮೆ ಮಳೆ ಪಡೆದುಕೊಳ್ಳುವಂತ ಪ್ರದೇಶನೇ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಇನ್ನೊಂದು, ಕೆಂಪು ಸಮುದ್ರಕ್ಕೆ ನದಿಗಳಿಂದ ನೀರು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಬಹಳಷ್ಟು ಸೋರ್ಸ್ ಅನ್ನು ಸ್ಟಡಿ ಮಾಡಿದಾಗ ಕೆಂಪು ಸಮುದ್ರಕ್ಕೆ ಮೇಜರ್ ನದಿಗಳು ಯಾವುದು ಬಂದ್ ಸೇರೋದು ಕಂಡು ಬರೋದಿಲ್ಲ. ಹಾಗಾಗಿ ಎರಡೇ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು. ಕೆಲವೊಂದು ಸಣ್ಣ ಪುಟ್ಟ ನದಿಗಳು ಬಂದ್ ಸೇರ್ತಾವಿಲ್ಲ ನಂಗಿಲ್ಲ, ಆದ್ರೆ ಅವುಗಳ ತರಂತ ನೀರಿನ ಪ್ರಮಾಣ ಕೂಡ ಬಹಳ ಬಹಳ ಕಡಿಮೆ ಇದೆ. ಹಾಗಾಗಿ ನಾನು ರೆಫರ್ ಮಾಡಿರುವಂತಹ ಸೋರ್ಸ್ ಬಂದಾಗ ಕೆಂಪು ಸಮುದ್ರಕ್ಕೆ ಬಂದ್ ಸೇರುವಂತಹ ನೀರಿನ ಪ್ರಮಾಣ ಕೂಡ ಕಡಿಮೆ ಅಂತಾನೆ ಗುರುತಿಸಬಹುದು. ಕೆಲವೊಂದು ಕಡೆ ಇಥಿಯೋಪಿಯಾ, ಎರಿಟ್ರಿಯಾದಿಂದ ಸಣ್ಣ ಸಣ್ಣ ನದಿಗಳು ಬಂದ್ ಸೇರ್ತಾವಂತಿರುವಂತಹ ಉಲ್ಲೇಖ ಕೂಡ ಇದೆ. ಆದ್ರೂ ನನ್ನ ಪ್ರಕಾರ ಇವೆರಡು ಸ್ಟೇಟ್ಮೆಂಟ್ ಸರಿ ಅಂತಾನೆ ಒಪ್ಕೊಳ್ಬಹುದಾಗಿದೆ. ಯಾಕಂದ್ರೆ ಆ ನದಿಗಳು ತರುವಂತಹ ನೀರಿನ ಪ್ರಮಾಣವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಹಾಗಾಗಿ ಕೆಂಪು ಸಮುದ್ರಕ್ಕೆ ಬರುವಂತಹ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಕೆಂಪು ಸಮುದ್ರಕ್ಕೆ ನದಿಗಳಿಂದ ನೀರು ಬರುವುದಿಲ್ಲ ಅಂತಾನೆ ಗುರುತಿಸಬೇಕಾಗುತ್ತೆ. ಮತ್ತು ಕೆಂಪು ಸಮುದ್ರವು ಕಡಿಮೆ ಮಳೆಯನ್ನು ಪಡೆಯುತ್ತದೆ ಅನ್ನುವಂತ ಈ ಎರಡು ಸ್ಟೇಟ್ಮೆಂಟ್ ಸರಿ ಅಂತ ಒಪ್ಕೊಳ್ಬಹುದಾಗಿದೆ. ಫೈನಲ್ ಆಗಿ UPSC ಏನ್ ಕೊಡುತ್ತೋ ಅಥವಾ ಏನು ಫೈನಲ್ ಆಗಿ ತೀರ್ಮಾನಕ್ಕೆ ಬರ್ತಾರ ಅನ್ನೋದನ್ನು ಸ್ವಲ್ಪ ಕಾದು ನೋಡಿದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಒಂದು ಇಂಡಿಯನ್ ಜಿಯೋಗ್ರಫಿಗೆ ಬಹುತೇಕದ ಮ್ಯಾಪ್ ಬೇಸ್ಡ್ ಕ್ವಶನ್ ಅಂತ ಗುರುತಿಸಬಹುದು. ಏನಿದೆ ಕ್ವಶನ್, ಪ್ರಯಾಗ್ರಾಜ್ ಅಂತ ಕೊಟ್ಟಿದ್ದಾರೆ. ಪ್ರಯಾಗ್ರಾಜ್ ಅಂತ ತಕ್ಷಣಕ್ಕೆ ನಮಗೆಲ್ಲ ನೆನಪಿಗೆ ಬರೋದು ಗಂಗಾ ನದಿ. ಓಕೆ, ತ್ರಿವೇಣಿ ಸಂಗಮ ಅಂತ ರೀತಿ ಹೇಳ್ತೇವಲ್ವಾ, ಅಥವಾ ಅಲಹಾಬಾದ್ ಅಂತ ಕರಿತಿದ್ದೇವೆ ಮುಂಚೆ. ಪ್ರಯಾಗ್ರಾಜ್ನ ನಂತರದ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಗಂಗಾವನ್ನು ಸೇರುವ ಹಿಮಾಲಯದ ನದಿಗಳ ಸರಿಯಾದ ಅನುಕ್ರಮ ಯಾವುದು? ಪ್ರಯಾಗ್ರಾಜ್ ನಂತರದ ಏರಿಯಾದಲ್ಲಿ ಗಂಗಾಗೆ ಬಂದ್ ಸೇರುವಂತಹ ಹಿಮಾಲಯದ ನದಿಗಳು ಯಾವುವು ಅವನ್ನು ನೀವು ಜೋಡಿಸ್ಬೇಕು. ಯಾವ ಕಡೆಯಿಂದ ಯಾವ ಕಡೆ? ಪಶ್ಚಿಮದಿಂದ ಪೂರ್ವಕ್ಕೆ ನೀವು ಜೋಡಿಸ್ತಾ ಹೋಗ್ಬೇಕು. ಇಲ್ಲಿ ಘಾಗ್ರಾ, ಗೋಮತಿ, ಗಂಡಕ್, ಕೋಸಿ ಕೊಟ್ಟಿದ್ದಾರೆ. ಗೋಮತಿ, ಘಾಗ್ರಾ, ಗಂಡಕ್, ಕೋಸಿ ಕೊಟ್ಟಿದ್ದಾರೆ. ಘಾಗ್ರಾ, ಗೋಮತಿ, ಕೋಸಿ, ಗಂಡಕ್ ಕೊಟ್ಟಿದ್ದಾರೆ. ಗೋಮತಿ, ಘಾಗ್ರಾ, ಕೋಸಿ, ಗಂಡಕ್ ಅಂತ ಬಹುತೇಕ 4 ನದಿಗಳನ್ನು ಬೇರೆ ಬೇರೆ ಅನುಕ್ರಮದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೀವರ್ಡ್ ಏನಿದೆ, 2 ಕೀವರ್ಡ್. ಒಂದು ಪ್ರಯಾಗ್ರಾಜ್ ನಂತರದ ಭಾಗದಲ್ಲಿ ಕೊಟ್ಟಿದ್ದಾರೆ. ಹಿಮಾಲಯದಿಂದ ಬರುವಂತಹ ನದಿಗಳಾಗಿರ್ಬೇಕು, ಉಪನದಿಗಳಂತ ಬಂದಾಗ, ಮತ್ತು ಅವುಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಬೇಕು. ಸಿಂಪಲ್. ಮ್ಯಾಪ್ ನೋಡ್ತಾ ಹೋದ್ರೆ ಖಂಡಿತ ಈ ಕ್ವಶನ್ ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಇಂತಹ ಕ್ವಶನ್ಸ್ ಗಳಿಗೆ ನಾವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾರ್ಕ್ಸ್ ಪಡ್ಕೋಬಾರ್ದು, ಅಥವಾ ಇಂತಹ ಕ್ವಶನ್ಸ್ ಅನ್ನು ನಾವು ಡ್ರಾಪ್ ಕೂಡ ಮಾಡಬಾರ್ದು. ಯಾಕಂದ್ರೆ ಇವೆಲ್ಲವೂ ಕೂಡ ಬಹಳ ಸಿಂಪಲ್ ಆಗಿದಾವೆ ಕ್ವಶನ್ಸ್. ಸ್ವಲ್ಪ ಮ್ಯಾಪ್ ಅನ್ನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಏನ್ ಮಾಡ್ಬೋದು, ಇಂತಹ ಕ್ವಶನ್ಸ್ಗೆ ನಾವು ಆನ್ಸರ್ ಕಂಡ್ಕೋಬಹುದು. ಓಕೆ, ಗಂಗಾ ನದಿಗೆ ರಿಲೇಟೆಡ್ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡ್ತಾ ನಾವೇನ್ ಮಾಡ್ಬೋದು, ಈ ಕ್ವಶನ್ಗೆ ಸರಿಯಾದ ಉತ್ತರ ಗುರುತಿಸಬಹುದು. ಫಸ್ಟ್ ಆಫ್ ಆಲ್ ನಾನು ಗಂಗಾ ನದಿಯನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಮ್ಯಾಪ್ ಅಲ್ಲಿ ಗಂಗಾ ನದಿಯನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇದು ಗಂಗಾ ನದಿ ಈ ರೀತಿ ಭಾರತದಿಂದ ಬರುತ್ತೆ. ಫರಾಕಾಬಳಿ 2 ಬ್ರಾಂಚ್ಗಳಾಗಿ ಡಿವೈಡ್ ಆಗುತ್ತೆ. ಒಂದು ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಇನ್ನೊಂದು ಹೂಗ್ಲಿ ಅನ್ನುವಂತ ಹೆಸರಲ್ಲಿ ನಮ್ಮ ದೇಶದಲ್ಲಿ ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಬಾಂಗ್ಲಾದೇಶದಲ್ಲಿ ಅದಕ್ಕೆ ಪದ್ಮ ಅಂತ ಕರಿತೇವೆ, ಅದು ಕೂಡ ಬೇ ಆಫ್ ಬಂಗಾಳ್ಗೆ ಜಾಯ್ನ್ ಆಗುತ್ತೆ. ಅದ್ರ ಜೊತೆ ಬ್ರಹ್ಮಪುತ್ರ ಕೂಡ ಆಡ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುವಂತ ಮಾಹಿತಿ. ನಾನು ಇಲ್ಲಿ ಜಾಸ್ತಿ ಬೇರೆ ಬೇರೆ ಕಂಟೆಂಟ್ ಡಿಸ್ಕಷನ್ ಮಾಡ್ತಾ ಇಲ್ಲ, ಕ್ವಶನ್ ಸುತ್ತಮುತ್ತನೇ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಬಿಕಾಸ್ ವಿಡಿಯೋ ಬಹಳ ಲೆಂದಿ ಆಗ್ಬಾರ್ದಂತ. ಪ್ರಯಾಗ್ರಾಜ್ ನಂತರ ಹೇಳಿದ್ರು, ಪ್ರಯಾಗ್ರಾಜ್ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರಯಾಗ್ರಾಜ್ ಇರೋದಿಲ್ಲ, ಕಾಣಿಸ್ತಾ ಇದೆ. ಪ್ರಯಾಗ್ರಾಜ್ ನಂತರದಲ್ಲಿ ಹಿಮಾಲಯದಿಂದ ಬಂದು ಸೇರುವಂತಹ ನದಿಗಳು ಯಾವಂತ ಗುರುತಿಸಬೇಕಾಗಿದೆ. ಅದು ಪಶ್ಚಿಮದಿಂದ ಪೂರ್ವಕ್ಕೆ. ಇಲ್ಲಿ ಪಶ್ಚಿಮ ಯಾವುದು? ಇದು ಪಶ್ಚಿಮ, ಇದು ಪೂರ್ವ.
ಅಂದ್ರೆ ನಾವು ಜೋಡಿಸಬೇಕಾಗಿದ್ದು ಈ ಡೈರೆಕ್ಷನ್ಸ್ ಅಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಪ್ರಯಾಗ್ರಾಜ್ ನಂತರ ಬಂದ್ ಸೇರುವಂತಹ ಮೊದಲ ನದಿ ಯಾವ್ದು ನೋಡಿದ್ರೆ ಗೋಮತಿ ಕಾಣಿಸ್ತಾ ಇದೆ. ಗೋಮತಿ ಕಾಣಿಸ್ತಾ ಇದೆ. ಅದಾದ ನಂತರ ಘಾಗ್ರಾ ಕಾಣಿಸ್ತಾ ಇದೆ. ಅದಾದ ನಂತರ ಗಂಡಕ್ ಕಾಣಿಸ್ತಾ ಇದೆ. ಅದಾದ ನಂತರ ಕೋಸಿ ಕಾಣಿಸ್ತಾ ಇದೆ. ಓಕೆ, ಸಿಂಪಲ್. ಇದೊಂದೇ ಮ್ಯಾಪ್ ಅಲ್ಲಿ ನೀವು ಈಸಿಯಾಗಿ ಈ ಕ್ವಶನ್ಗೆ ಆನ್ಸರ್ ಕಂಡ್ಕೋಬಹುದು. ಓಕೆ, ಅಂದ್ರೆ ಗೋಮತಿ, ಗಂಡಕ್, ಗೋಮತಿ, ಘಾಗ್ರಾ, ಗಂಡಕ್ ಮತ್ತು ಕೋಸಿ ಅನ್ನುವಂತ ಏನು ಹೊಂದಾಣಿಕೆ ಇದೆ ಅಲ್ವಾ, ಆ ಅನುಕ್ರಮ ಜೋಡಿ ಸರಿ ಅಂತ ಗುರುತಿಸಬಹುದು. ಅವರು ಪಶ್ಚಿಮದಿಂದ ಪೂರ್ವಕ್ಕೆ ಹೇಳಿರೋದ್ರಿಂದ ನಾನು ಕೂಡ ಫಸ್ಟ್ ಗೆ ಗೋಮತಿಯಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಘಾಗ್ರಾ, ಆಮೇಲೆ ಗಂಡಕ, ಆಮೇಲೆ ಕೋಸಿ ಅನ್ನುವಂತಹ ಒಂದು ಆಪ್ಷನ್ಸ್ ಅನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಗೋಮತಿ ಇದೆ, ಗೋಮತಿ ಆದ್ಮೇಲೆ ಘಾಗ್ರಾ ಇದೆ, ಆಮೇಲೆ ಗಂಡಕ್ ಇದೆ, ಆಮೇಲೆ ಲಾಸ್ಟ್ ಗೆ ಕೋಸಿ ಇದೆ. ಹಾಗಾಗಿ ಆಪ್ಷನ್ ಸೆಕೆಂಡ್ ಏನಿದೆ ಅಲ್ವಾ, ಆಪ್ಷನ್ಸ್ ಬಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸಬಹುದಾಗಿದೆ. ಹಾಗಾಗಿ ನಾನು ಹೇಳಿದ್ದು ಮ್ಯಾಪ್ ಬೇಸ್ಡ್ ಆಗಿ, ಸ್ಪೆಷಲಿ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಮ್ಯಾಪ್ ಬೇಸ್ಡ್ ಆಗಿ ನೀವು ಸ್ಟಡಿ ಮಾಡ್ತಾ ಹೋದ್ರೆ ಖಂಡಿತ ಸಕ್ಸಸ್ ಪಡ್ಕೊಳ್ತೀರಾ. ಫಿಸಿಕಲ್ ಜಿಯೋಗ್ರಫಿ ಏನಿದೆ ಅಲ್ವಾ, ಅದು ಕಾನ್ಸೆಪ್ಟ್ ಬೇಸ್ಡ್ ಆಗಿ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು, ನೀವು ರಿವರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ, ಯಾವುದೇ ರಿವರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ ಆ ನದಿ ಹರಿಯುವಂತ ದಿಕ್ಕನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದಕ್ಕೆ ಬಂದು ಸೇರುವಂತಹ ನದಿಗಳೇನಿದಾವಲ್ಲ ಅವುಗಳನ್ನ ಅನುಕ್ರಮವಾಗಿ ಜೋಡಿಸುವಂತಹ ಪ್ರಯತ್ನ ಮಾಡಬೇಕು. ಮತ್ತೆ ಅಲ್ಲಿರುವಂತಹ ಇಂಪಾರ್ಟೆಂಟ್ ಪ್ಲೇಸಸ್ ಏನಾದ್ರೂ ಇದ್ರೆ ಅವನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ರೀತಿ ಓದ್ಕೊಂಡೋದ್ರೆ ಈ ರೀತಿ ಬರುವಂತಹ ಕ್ವಶನ್ಸ್ ಯಾವುದೇ ಕಾರಣಕ್ಕೂ ನಿಮ್ಮಿಂದ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಅಗೇನ್ ಮ್ಯಾಪ್ ಬೇಸ್ಡ್ ಕ್ವಶನ್, ವರ್ಲ್ಡ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಬಂದಾಗ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ ಫಿನ್ಲ್ಯಾಂಡ್ ಕೊಟ್ಟಿದ್ದಾರೆ, ಜರ್ಮನಿ, ನಾರ್ವೆ ಮತ್ತು ರಷ್ಯಾ ಅಂತ ಕೊಟ್ಟಿದ್ದಾರೆ. ಮೇಲೆ ನೀಡಿರುವ ರಾಷ್ಟ್ರಗಳಲ್ಲಿ ಎಷ್ಟು ರಾಷ್ಟ್ರಗಳು ಉತ್ತರ ಸಮುದ್ರದೊಂದಿಗೆ ಗಡಿ ಹಂಚಿಕೊಂಡಿದ್ದಾವೆ? ಓಕೆ, ನಾರ್ತ್ ಸಿ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂತಹ ರಾಷ್ಟ್ರಗಳು ಯಾವಂತ ಕೇಳಿದ್ದಾರೆ. ಎಷ್ಟು ರಾಷ್ಟ್ರಗಳಂತ ಕೇಳಿದ್ದಾರೆ, ಯಾವಂತ ಕೇಳಿಲ್ಲ, ಎಷ್ಟು ರಾಷ್ಟ್ರಗಳಂತ ಕೇಳಿದ್ದಾರೆ. ಮೇಲ್ಗಡೆ 4 ರಾಷ್ಟ್ರಗಳು ಕೊಟ್ಟಿದ್ದಾರೆ ನಿಮಗೆ. ಫಿನ್ಲ್ಯಾಂಡ್ ಇದೆ, ಜರ್ಮನಿ ಇದೆ, ನಾರ್ವೆ ಇದೆ, ರಷ್ಯಾ ಇದೆ. ಈ 4 ರಾಷ್ಟ್ರಗಳಲ್ಲಿ ಎಷ್ಟು ರಾಷ್ಟ್ರಗಳು ನಾರ್ತ್ ಸಿ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಓನ್ಲಿ 1, ಓನ್ಲಿ 2, 3, ಆಲ್ 4 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾರ್ತ್ ಸಿ ಎಲ್ಲಿದೆ ಅನ್ನೋದು ಫಸ್ಟ್ ಆಫ್ ಆಲ್ ನಿಮಗೆ ಕ್ಲಿಯರ್ ಇರಬೇಕು. ಜಗತ್ತಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಸಮುದ್ರಗಳು ಎಲ್ಲಿದ್ದಾವೆ ಅನ್ನೋದು, ಸಾಗರ ಅಂತೂ ಈಸಿಯಾಗಿ ಗೊತ್ತಿರುತ್ತೆ ಎಲ್ಲರೂ ಕೂಡ, ಸಮುದ್ರಗಳು ಕೂಡ ಗೊತ್ತಿರಬೇಕು. ನಾರ್ತ್ ಸಿ ಈ ಭಾಗದಲ್ಲಿ ಕಂಡುಬರುವಂತ ಸಮುದ್ರ ಆಗಿದೆ. ಓಕೆ, ಈಗ ಅವ್ರು ಕ್ವಶನ್ ಕೇಳಿರೋದು ಕೂಡ ಅಷ್ಟೇ, ಈ ಸಮುದ್ರದ ಜೊತೆ ಗಡಿ ಹಂಚಿಕೊಂಡಿರುವಂತಹ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದರೆ ಅವ್ರು ಕೊಟ್ಟಿರುವಂತಹ ರಾಷ್ಟ್ರಗಳಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, ಇದನ್ನೇ ಬೇಕಾದ್ರೆ ವರ್ಲ್ಡ್ ಮ್ಯಾಪ್ ಅಲ್ಲಿ ಇನ್ನೊಂದ್ಸರಿ ನೋಡಬಹುದು. ಇಲ್ಲಿ ಕೂಡ ಹೈಲೈಟ್ ಮಾಡಿದ್ದಾರೆ. ನಾರ್ತ್ ಸಿ ಈ ಭಾಗದಲ್ಲಿ ಕಂಡುಬರುವಂತ ಒಂದು ಸಮುದ್ರ ಆಗಿದೆ. ಯಾವ ಯಾವ ದೇಶಗಳು ಇದ್ರ ಜೊತೆ ಗಡಿ ಹಂಚಿಕೊಂಡಿದ್ದಾವೆ ಅಂತ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾರ್ತ್ ಸಿ ಕಾಣಿಸ್ತಾ ಇದೆ ನಿಮಗೆ. ಯುನೈಟೆಡ್ ಕಿಂಗ್ಡಮ್ ಇದ್ರ ಜೊತೆ ಗಡಿ ಹಂಚ್ಕೊಂಡಿರೋದು ಕಂಡು ಬರ್ತಾ ಇದೆ. ಫ್ರಾನ್ಸ್ ಕೂಡ ಗಡಿ ಹಂಚ್ಕೊಂಡಿರೋದು ಕಂಡು ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರಾನ್ಸ್ ಆಗಿರ್ಬೋದು. ಇಲ್ಲಿ ಬೆಲ್ಜಿಯಂ ಇದೆ, ಅದರ ಜೊತೆಗೆ ನೆದರ್ಲ್ಯಾಂಡ್ ಇದೆ, ಇದು ಜರ್ಮನಿ, ಡೆನ್ಮಾರ್ಕ್ ಹಂಚ್ಕೊಂಡಿರೋದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಬಂದಾಗ ನಾವು ನಾರ್ವೆ ಕೂಡ ಇದ್ರ ಜೊತೆ ಗಡಿ ಹಂಚ್ಕೊಂಡಿರೋದು ಕಂಡು ಬರ್ತಾ ಇದೆ. ಓಕೆ, ಹಾಗಾದ್ರೆ 1, 2, 3, 4, 5, 6, 7 ಓಕೆ 7 ದೇಶಗಳು ನಾರ್ತ್ ಸಿ ಜೊತೆ ಗಡಿ ಹಂಚ್ಕೊಂಡಿರೋದು ಕಂಡು ಬರ್ತಾ ಇದೆ. ಅವ್ರು ಕೊಟ್ಟಿರುವಂತಹ ದೇಶಗಳಲ್ಲಿ ಯಾವ್ದಿದೆ ಅಂತ ಕೇಳಿದ್ರೆ ಒಂದು ಫಿನ್ಲ್ಯಾಂಡ್ ಇತ್ತು, ಅದ್ರ ಜೊತೆಗೆ ಇನ್ನು ಯಾವ್ದು ರಾಷ್ಟ್ರ ಇತ್ತು, ರಷ್ಯಾ ಇತ್ತು. ರಷ್ಯಾ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ಫಿನ್ಲ್ಯಾಂಡ್ ಈ ಭಾಗದಲ್ಲಿ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ನಾರ್ತ್ ಸಿ ಜೊತೆ ಅವ್ರು ಗಡಿ ಹಂಚ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಬಂದಾಗ ನಮಗೆ ಕ್ಲಾರಿಟಿ ಸಿಗ್ತಾ ಇರೋದು ಯಾವ್ದು ಇಲ್ಲಿ ಬಂದಾಗ ಒಂದು ಜರ್ಮನಿ ಸಿಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ ಜರ್ಮನಿ ಇದ್ರ ಜೊತೆ ಗಡಿ ಹಂಚ್ಕೊಂಡಿದೆ. ಅದ್ರ ಜೊತೆಗೆ ನಾರ್ವೆ ಕೂಡ ಇದ್ರ ಜೊತೆ ಗಡಿ ಹಂಚ್ಕೊಂಡಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಕೊಟ್ಟಿರುವಂತ ಇದರಲ್ಲಿ ಬಂದಾಗ 2 ರಾಷ್ಟ್ರಗಳು ಮಾತ್ರ ಅದ್ರ ಜೊತೆ ಗಡಿ ಹಂಚ್ಕೊಂಡಿರೋದು ಕಂಡು ಬರ್ತಾ ಇದೆ. ಫಿನ್ಲ್ಯಾಂಡ್ ಇಲ್ಲಿದೆ, ಗಡಿ ಹಂಚ್ಕೊಂಡಿಲ್ಲ. ರಷ್ಯಾ ಕೂಡ ಗಡಿ ಹಂಚ್ಕೊಂಡಿಲ್ಲ, ರಷ್ಯಾ ಇಲ್ಲಿರೋದು. ಜರ್ಮನಿ ಮತ್ತು ನಾರ್ವೆ ಈ ಭಾಗದಲ್ಲಿ ಇರೋದು ಕಂಡು ಬರ್ತಾ ಇದೆ. ಜರ್ಮನಿ ಈ ಭಾಗದಲ್ಲಿ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ 2 ಓನ್ಲಿ 2 ಅನ್ನುವಂತ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸಬಹುದಾಗಿದೆ. ಅಥವಾ ಈ ಭಾಗದಲ್ಲಿ ಕೂಡ ನೀವು ನೋಡಬಹುದು, ಯುನೈಟೆಡ್ ಕಿಂಗ್ಡಮ್ ಇದೆ, ಫ್ರಾನ್ಸ್ ಇದೆ, ಬೆಲ್ಜಿಯಂ ಇದೆ, ನೆದರ್ಲ್ಯಾಂಡ್ ಇದೆ. ಓಕೆ, ಅದ್ರ ಜೊತೆ ಜರ್ಮನಿ, ಡೆನ್ಮಾರ್ಕ್, ನಾರ್ವೆ ಇವಿಷ್ಟು ದೇಶಗಳು ಇದ್ರ ಜೊತೆ ಗಡಿ ಹಂಚ್ಕೊಂಡಿದ್ದೇವೆ. ಕೊಟ್ಟದ್ರಲ್ಲಿ ಜರ್ಮನಿ ಮತ್ತು ನಾರ್ವೆ ಮಾತ್ರ ಇರೋದ್ರಿಂದ ಓನ್ಲಿ 2 ಅನ್ನುವಂತ ಸೆಕೆಂಡ್ ಆಪ್ಷನ್ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸಬಹುದು. ಅಗೇನ್ ಇಂಡಿಯನ್ ಜಿಯೋಗ್ರಫಿ ಇದು ಕೂಡ ಮ್ಯಾಪ್ ಬೇಸ್ಡ್ ಅಂತ ಗುರುತಿಸಬಹುದು. ಬಹುತೇಕ ನನ್ನ ಪ್ರಕಾರ ಏನಿದೆ ಅಂದ್ರೆ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ವಾಟರ್ ಫಾಲ್ ಕೊಟ್ಟಿದ್ದಾರೆ, ರೀಸನ್ ಕೊಟ್ಟಿದ್ದಾರೆ, ರಿವರ್ ಕೊಟ್ಟಿದ್ದಾರೆ. ಓಕೆ, ಧುವಾಂಧಾರ್ ಕೊಟ್ಟಿದ್ದಾರೆ, ಮಾಲ್ವಾ ರೀಸನ್, ನರ್ಮದಾ ರಿವರ್ ಅಂತ ಕೊಟ್ಟಿದ್ದಾರೆ. ಓಕೆ, ಹುಂಡ್ರು ಕೊಟ್ಟಿದ್ದಾರೆ, ಛೋಟಾ ನಾಗ್ಪುರ್ ರೀಸನ್, ಸುವರ್ಣ ರೇಖಾ ಅಥವಾ ಸುವರ್ಣ ರೇಖಾ ನದಿ ಅಂತ. ಗೇರುಸೊಪ್ಪ, ವೆಸ್ಟರ್ನ್ ಘಾಟ್ಸ್ ಮತ್ತು ನೇತ್ರಾವತಿ ಅಂತ. ಅಂದ್ರೆ ಒಂದು ಲಿಸ್ಟ್ ಅಲ್ಲಿ ವಾಟರ್ ಫಾಲ್ಸ್ ಕೊಟ್ಟಿದ್ದಾರೆ, ಮತ್ತೊಂದರಲ್ಲಿ ಆ ಪ್ರದೇಶ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಯಾವ ನದಿಯಿಂದ ಕ್ರಿಯೇಟ್ ಆಗಿದೆ ಅಂತ ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಇನ್ನೂ ಕ್ವಶನ್ ಕಂಪ್ಲೀಟ್ ಆಗಿಲ್ಲ. ಕ್ವಶನ್ ಇಲ್ಲಿದೆ ನೋಡಿ. ಇನ್ನು ನಾವೇನ್ ಮಾಡ್ಬೇಕು ಈ ಪಟ್ಟಿ ತೆಗೆದುಕೊಂಡಂದ್ರೆ ಮೇಲಿನ ಎಷ್ಟು ಸಾಲುಗಳಲ್ಲಿ ನೀಡಿರುವ ಮಾಹಿತಿಯು ಸರಿಯಾಗಿ ಹೊಂದಿಕೆ ಆಗಿದೆ.
ಓಕೆ, 3 ಸಾಲುಗಳಿದ್ದಾವೆ. ಎಷ್ಟು ಸಾಲುಗಳಲ್ಲಿ ಕೊಟ್ಟಿರುವಂತಹ ಮಾಹಿತಿ ಸರಿಯಾಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ಈ ಕ್ವಶನ್ ನೋಡಿದ ತಕ್ಷಣಕ್ಕೆ ನಾವು ಒಂದು ಸ್ಕಿಪ್ ಮಾಡ್ಬೋದು. ಯಾವ್ದು ಸ್ಕಿಪ್ ಮಾಡ್ಬೋದು? ಗೇರು ಸೊಪ್ಪ. ಗೇರು ಸೊಪ್ಪ ಅಂದ್ರೆ ಜೋಗ ಜಲಪಾತ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಇದೆ. ಓಕೆ, ಆದ್ರೆ ಇದು ನೇತ್ರಾವತಿ ನದಿಯಿಂದ ಕ್ರಿಯೇಟ್ ಆಗಿಲ್ಲ. ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಜೋಗ ಜಲಪಾತ ಬಹಳ ಫೇಮಸ್ ಆಗಿರುವಂತದ್ದು. ಇದು ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿದೆ. ಹಾಗಾಗಿ ಕೊಟ್ಟಿರುವಂತಹ ಸಾಲುಗಳಲ್ಲಿ ಒಂದು ಸಾಲಂತೂ ನಾವು ನೋಡ್ಬೇಕಾಗಿಲ್ಲ, ಬಿಕಾಸ್ ಇದಕ್ಕೆ ನಾವು ಟೈಮ್ ವೇಸ್ಟ್ ಕೂಡ ಮಾಡ್ಬೇಕಾಗಿಲ್ಲ. ಇದು ತಪ್ಪಾಗಿದೆ ಅಂತ ಹೇಳ್ಬೋದು. ಉಳಿದಿರೋದು 2 ಮಾತ್ರ. ಈ 2 ನಾವು ಫೈಂಡ್ ಔಟ್ ಮಾಡ್ಬೇಕು. ಈಗ ಧುವಂಧರ್ ಬಹಳ ಫೇಮಸ್ ಆಗಿರುವಂತಹ ವಾಟರ್ ಫಾಲ್. ಅದು ಇಡೀ ಇಂಡಿಯಾದಲ್ಲಿ ಬಂದಾಗ ಹೆಚ್ಚು ಫೇಮಸ್ ಆಗಿರುವಂತಹ ವಾಟರ್ ಫಾಲ್ಸ್ ಗಳಲ್ಲಿ ಧುವಂಧಾರ್ ಕೂಡ ಗುರುತಿಸಲಾಗುತ್ತೆ. ಇದು ನರ್ಮದಾ ನದಿಯಿಂದ ಕ್ರಿಯೇಟ್ ಆಗಿದೆ ಅನ್ನೋ ಮಾಹಿತಿ ನಮ್ಮ ಫಸ್ಟ್ PU ಬುಕ್ ಅಲ್ಲೂ ಸಿಗುತ್ತೆ, ನಮಗೆ ಈವನ್ NCERT ಬುಕ್ಸ್ ಅಲ್ಲೂ ಕೂಡ ಸಿಗುತ್ತೆ ಇದು. ಆದ್ರೆ ಮಾಳ್ವಾ ರೀಸನ್ ಅಲ್ಲಿ ಈ ಫಾಲ್ಸ್ ಕಂಡು ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಾವು ತೆಗೆದುಕೊಳ್ಬೇಕು. ಅಂದ್ರೆ ನಾವು ಭಾರತ ಪ್ರಾಕೃತಿಕ ವಿಭಾಗವನ್ನು ಭಾರತ ನದಿಗಳ ಜೊತೆ ಕಂಪೇರ್ ಮಾಡ್ತಾ ಓದ್ತಾ ಹೋಗ್ಬೇಕು. ಆ ಚಾಪ್ಟರ್ ಓದೋ ಸಮಯದಲ್ಲಿ ಭಾರತ ಪ್ರಾಕೃತಿಕ ವಿಭಾಗಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಅಪ್ಲೈ ಮಾಡ್ಕೊಳ್ತಾ ಹೋದ್ರೆ ಇಂಥ ಕ್ವಶನ್ಗೆ ನಾವು ಆನ್ಸರ್ ಖಂಡಿತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, 1 ಅಂತೂ ರಾಂಗ್ ಆಗಿದೆ. ಇಲ್ಲಿ ಬಂದಾಗ ಆಲ್ 3 ಅಂತೂ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ರಿಮೈನಿಂಗ್ ನಾವು ಹುಡುಕ್ತಾ ಇದ್ದೇವೆ. ಈಗ ನರ್ಮದಾ ನದಿಯಿಂದ ಧುವಂಧರ್ ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿದೆ. ಅದು ಮಧ್ಯಪ್ರದೇಶ ರಾಜ್ಯದಲ್ಲಿರುವಂತಹ ಪ್ರಸಿದ್ಧವಾದಂತಹ ಒಂದು ವಾಟರ್ ಫಾಲ್ಸ್. ಓಕೆ, ನರ್ಮದಾ ನದಿ ಬಗ್ಗೆ ಒಂದು ಸ್ವಲ್ಪ ಬೇಸ್ ಇನ್ಫಾರ್ಮೇಶನ್ ಗೊತ್ತಿರುತ್ತೆ, ಒಂದು ಟೈಮ್ ರೀಕಾಲ್ ಮಾಡ್ಕೊಳ್ಳೋಣ. ಬಿಕಾಸ್ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ನದಿ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳಲ್ಲಿ ಸ್ಪೆಷಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬಂದಾಗ ಅತಿ ಉದ್ದವಾದ ನದಿ ಅಂತ ಗುರುತಿಸೋದು. ಈ ನದಿ ಅಮರ್ಕಂಟಕ್ ನಲ್ಲಿ ಉಗಮ ಆಗುತ್ತೆ. ಪಶ್ಚಿಮಕ್ಕೆ ಹರಿಯುವಂತ ಪರ್ಯಾಯ ಪ್ರಸ್ಥಭೂಮಿ ಅತಿ ಉದ್ದವಾದ ನದಿ 1312 ಕಿಲೋಮೀಟರ್ ನಷ್ಟು ಉದ್ದವಾಗಿದೆ. ಇದು ಧುವಂಧಾರ್ ಜಲಪಾತ ಕ್ರಿಯೇಟ್ ಮಾಡಿದೆ. ಎಲ್ಲಿದೆ ಅಂತ ಕೇಳಿದ್ರೆ ಇದು ಜಬಲ್ಪುರ್ ಸಮೀಪದಲ್ಲಿರೋದು, ಲೊಕೇಟೆಡ್ ಇನ್ ಜಬಲ್ಪುರ್ ಡಿಸ್ಟಿಕ್ ಅಂತ ಹೇಳಿದ್ರು. ಜಬಲ್ಪುರ್ನ ಸಮೀಪದಲ್ಲಿ ಈ ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿರೋದು ಕಂಡು ಬರ್ತಾ ಇದೆ. ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಮ್ಯಾಪ್ ಅಲ್ಲಿ ನೀವು ನರ್ಮದಾ ನದಿಯನ್ನು ಅಬ್ಸರ್ವ್ ಮಾಡಬಹುದು. ಇಲ್ಲಿ ನರ್ಮದಾ ನದಿಯನ್ನು ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ನರ್ಮದಾ ನದಿ ರೀತಿ ಪಶ್ಚಿಮಾಭಿಮುಖವಾಗಿ ಹರಿದು ಅರೇಬಿಯನ್ ಸೀಗೆ ಸೇರುತ್ತೆ. ಇದು ವಿಂಧ್ಯಾಸ್ ಮತ್ತು ಸಾತ್ಪುರ ರೇಂಜ್ ಮಧ್ಯದಲ್ಲಿ ಫ್ಲೋ ಆಗೋದು ಕಂಡು ಬರ್ತಾ ಇದೆ. ಈ ನದಿ ಈ ಭಾಗದಲ್ಲಿ ಧುವಂಧರ್ ವಾಟರ್ ಫಾಲ್ಸ್ ಕ್ರಿಯೇಟ್ ಮಾಡಿರೋದು ಕಂಡು ಬರುತ್ತೆ. ಮಧ್ಯಪ್ರದೇಶದ ಜಬಲ್ಪುರದ ಸಮೀಪದಲ್ಲಿ ಧುವಂಧರ್ ವಾಟರ್ ಫಾಲ್ಸ್ ನ ಇಮೇಜ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಬಹಳ ಅದ್ಭುತವಾದಂತಹ ಒಂದು ಜಲಪಾತವಾಗಿದೆ. ನೆಕ್ಸ್ಟ್ ನಾವು ಇನ್ನು ಕ್ಲಾರಿಟಿ ಮಾಡ್ಕೊಳ್ಬೇಕಾಗಿದ್ದು, ಆ ಸಾಲು ಸಂಪೂರ್ಣವಾಗಿ ಸರಿಯಾಗಿದೆ ಅನ್ನೋ ತೀರ್ಮಾನಕ್ಕೆ ನಾವು ಇನ್ನೂ ಬಂದಿಲ್ಲ. ಬಿಕಾಸ್ ಧುವಂಧರ್ ವಾಟರ್ ಫಾಲ್ಸ್ ನರ್ಮದಾದಿಂದ ಕ್ರಿಯೇಟ್ ಆಗಿದೆ, ಆದ್ರೆ ಇದು ಮಾಳ್ವಾ ರೀಸನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನರ್ಮದಾ ನದಿಯನ್ನು ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇದು ನರ್ಮದಾ ನದಿ. ಈ ಭಾಗದಲ್ಲಿ ಧುವಂಧರ್ ವಾಟರ್ ಫಾಲ್ಸ್ ಇರೋದು ಕಂಡು ಬರುತ್ತೆ. ಮಾಳ್ವಾ ರೇಂಜ್ ಎಲ್ಲಿದೆ ಅಂತ ಕೇಳಿದ್ರೆ ಮಾಳ್ವಾ ಪ್ಲಾಟ್ಯೂ ಈ ಭಾಗದಲ್ಲಿ ಗುರುತಿಸ್ತೇವೆ ನಾವು. ಇದೆಲ್ಲ ಮಾಳ್ವಾ ಏರಿಯಾ ಅಂತ ಗುರುತಿಸೋದು. ಅಂದ್ರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ಏನ್ ಮಾಡ್ತೇವೆ ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ. ನರ್ಮದಾ ನದಿ ಏನ್ ಮಾಡುತ್ತೆ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿನ 2 ಭಾಗ ಮಾಡುತ್ತೆ. ಅದ್ರ ಉತ್ತರ ಭಾಗದಲ್ಲಿರುವಂತಹ ಪ್ರಸ್ಥಭೂಮಿಗೆ ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕರಿತೇವೆ. ಇದಿಷ್ಟು ಸೆಂಟ್ರಲ್ ಹೈಲ್ಯಾಂಡ್ ಏರಿಯಾ. ಇದೇನ್ ಕಾಣಿಸ್ತಾ ಇದೆಯಲ್ವ, ಇದೆಲ್ಲ ಸೆಂಟ್ರಲ್ ಹೈಲ್ಯಾಂಡ್ ಏರಿಯಾ. ಇದೆಲ್ಲ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೇವೆ. ಸೆಂಟ್ರಲ್ ಹೈಲ್ಯಾಂಡ್ ನಲ್ಲಿ ಮಾಳ್ವಾ ಪ್ಲಾಟ್ಯೂ ಅನ್ನೋದು ಒಂದು ಪಾರ್ಟ್. ಅದು ಈ ಭಾಗದಲ್ಲಿ ಮಾಳ್ವಾ ಪ್ಲಾಟ್ಯೂ ಯಾವ ಭಾಗದಲ್ಲಿ ಇದೆ ಅಂತ ನೋಡ್ತಾ ಹೋದ್ರೆ ಈ ಭಾಗದಲ್ಲಿ ಮಾಳ್ವಾ ಪ್ಲಾಟ್ಯೂ ಇರೋದು ಕಂಡು ಬರ್ತಾ ಇದೆ. ಆದ್ರೆ ಧುವಂಧರ್ ವಾಟರ್ ಫಾಲ್ಸ್ ಈ ಭಾಗದಲ್ಲಿ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಧುವಂಧರ್ ವಾಟರ್ ಫಾಲ್ಸ್ ಏನಿದೆ ಅಲ್ವಾ, ಇದು ಮಾಳ್ವಾ ರೀಸನ್ ಅಲ್ಲಿ ಇಲ್ಲ. ಆದ್ರೆ ಇಲ್ಲೇನ್ ಮಾಡಿದ್ದಾರೆ, ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು ಅಂತ ನಾವು ಗುರುತಿಸಬಹುದಾಗಿದೆ. ಮತ್ತೆ ಇನ್ನೊಂದು ಗಮನಿಸಬೇಕು, ನೀವು ಆಲ್ರೆಡಿ ಜಿಯೋಗ್ರಫಿಯಲ್ಲಿ 10th ಅಥವಾ ಫಸ್ಟ್ PU ಜಿಯೋಗ್ರಫಿಯಲ್ಲಿ ಓದಿರ್ತೀರಾ. ಇಲ್ಲಿ ಸಾತ್ಪುರ ರೇಂಜ್ ಅನ್ನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಬಂದಾಗ ಅದ್ರ ಮೇಲ್ಭಾಗದಲ್ಲಿ ವಿಂಧ್ಯಾಸ್ ರೇಂಜ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ವಿಂಧ್ಯ ಶ್ರೇಣಿ ಏನಿದೆ ಅಲ್ವಾ, ಇದು ಮಾಳ್ವಾ ಪ್ರಸ್ಥಭೂಮಿಗೆ ಒಂದ್ ರೀತಿ ದಕ್ಷಿಣದಲ್ಲಿ ಗಡಿ ರೇಖೆ ಇದ್ದಂತೆ, ದಕ್ಷಿಣದಲ್ಲಿ ಅದು ಬಾರ್ಡರ್ ಇದ್ದಂತೆ. ಆದ್ರೆ ಧುವಂಧರ್ ವಾಟರ್ ಫಾಲ್ಸ್ ಈ ಭಾಗದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಫಸ್ಟ್ ಒನ್ ಏನಿದೆ ಅಲ್ವಾ, ಸಾಲಿನಲ್ಲಿರುವಂತಹ ಮಾಹಿತಿ ತಪ್ಪಂತ ಹೇಳ್ಬೋದು. ಥರ್ಡ್ ಒನ್ ಕೂಡ ತಪ್ಪನ್ನೋದು ಆಲ್ರೆಡಿ ಗೊತ್ತಾಗಿದೆ. ಗೇರು ಸೊಪ್ಪ ಶರಾವತಿ ನದಿಯಿಂದ ಕ್ರಿಯೇಟ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ ಅನ್ನೋ ಏರಿಯಾ ಕರೆಕ್ಟ್, ಆದ್ರೆ ನದಿ ಹೆಸರು ತಪ್ಪಾಗಿದೆ. ಧುವಂಧಾರ್ಗೆ ಬಂದಾಗ ನದಿ ಹೆಸರು ಕರೆಕ್ಟ್ ಇದೆ, ಆದ್ರೆ ರೀಸನ್ ಏನಿದೆ ಅಲ್ವಾ, ವಲಯದ ಹೆಸರು ತಪ್ಪಾಗಿದೆ. ಇನ್ನು ಉಳಿದಿರೋದು ಒಂದು ಮಾತ್ರ, ಅದು ಹುಂದ್ರು ಅನ್ನುವಂಥದ್ದು. ಅದು ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕಾದ್ರೆ ತೆಗೆದುಕೊಳ್ಳೋಣ. ಧುವಂಧರ್ ವಾಟರ್ ಫಾಲ್ಸ್ ಗೆ ರಿಲೇಟೆಡ್ ಆಗಿ ಬಂದಾಗ ಇಲ್ಲಿ ಧುವಂಧರ್ ವಾಟರ್ ಫಾಲ್ಸ್ ಇರೋದು ಕಂಡು ಬರ್ತಾ ಇದೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಬಂದಾಗ ಇಲ್ಲಿ ಮಾಳ್ವಾ ಪ್ಲಾಟ್ಯೂ ಇರೋದು ಕಂಡು ಬರ್ತಾ ಇದೆ. ಮಾಳ್ವಾ ಪ್ಲಾಟ್ಯೂ ಈ ಭಾಗದಲ್ಲಿ ಕಂಡು ಬರುವಂತ ಒಂದು ಪ್ರದೇಶ. ಈ ರೀತಿ ನದಿದು ಫ್ಲೋ ಆಗೋದು ಕಂಡು ಬರುತ್ತೆ. ಇದು ಬಂದಾಗ ಈ ರೀತಿ ಇದು ಫ್ಲೋ ಆಗೋದು ಕಂಡು ಬರುತ್ತೆ ನರ್ಮದಾ ನದಿ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಇದು ರಾಂಗ್ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದಾಗಿದೆ. ಓಕೆ, ಸೆಕೆಂಡ್ ಬರೋಣ. ಹುಂದ್ರು ಅನ್ನೋದು ಛೋಟಾ ನಾಗ್ಪುರ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಸುವರ್ಣ ರೇಖಾ ನದಿ ಅಂತ ಹೇಳ್ತಾ ಇದ್ದಾರೆ. ಸುವರ್ಣ ರೇಖಾ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನದಿ ಅಂತ ಗುರುತಿಸ್ತೇವೆ. ಸ್ಪೆಷಲಿ ಇದು ಎಲ್ಲಿ ಉಗಮ ಆಗುತ್ತೆ ಅಂತ ನೋಡ್ತಾರೆ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ರಾಂಚಿಯ ಬಳಿ ಉಗಮ ಆಗುತ್ತೆ. ಮ್ಯಾಪ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಜಾರ್ಖಂಡ್ ಸ್ಟೇಟ್ ಕಾಣಿಸ್ತಾ ಇದೆ. ಅಲ್ಲಿ ಬಂದಾಗ ಜಾರ್ಖಂಡ್ ಸ್ಟೇಟ್ ಅಲ್ಲಿ
ರಾಂಚಿ ಅನ್ನುವಂತ ಪ್ಲೇಸ್ ಅಲ್ಲಿ ಈ ನದಿ ರಾಂಚಿಯ ಬಳಿ ಈ ನದಿ ಉಗಮ ಆಗೋದು ಕಂಡು ಬರುತ್ತೆ. ಇಲ್ಲಿ ಜಾರ್ಖಂಡ್ ಸ್ಟೇಟ್ ಅಬ್ಸರ್ವ್ ಮಾಡಬಹುದಾಗಿದೆ. ಅಲ್ಲಿಂದ ಇದು ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಮೂಲಕ ಹರಿದುಕೊಂಡು ಬೇ ಆಫ್ ಬಂಗಾಳ್ಗೆ ಜಾಯಿನ್ ಆಗುತ್ತೆ. ಉಗಮ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ರಾಂಚಿಯ ಬಳಿ ಉಗಮ ಆಗುತ್ತೆ. ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಮತ್ತು ಒಡಿಶಾ ಮೂಲಕ ಈ ನದಿ ಫ್ಲೋ ಆಗುತ್ತೆ. ಫೈನಲಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಜಮ್ಶೆಡ್ಪುರ್ ಈ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಸುವರ್ಣರೇಖಾ ಅಥವಾ ಸುವರ್ಣರೇಖಾ ಅಂತ ಹೇಳೋದು ಈ ಭಾಗದಲ್ಲಿ ಹರಿಯುವಂತ ಒಂದು ಪ್ರಮುಖವಾದಂತ ನದಿಯಾಗಿದೆ. ಓಕೆ, ಹುಂದ್ರು ವಾಟರ್ ಫಾಲ್ಸ್ ಬಗ್ಗೆ ಬಂದ್ರೆ ಇದು ಜಾರ್ಖಂಡ್ ಸ್ಟೇಟ್ ಅಲ್ಲಿ ಕಂಡು ಬರುವಂತ ಒಂದು ಜಲಪಾತ ಆಗಿದೆ. ಇದರ ಬಗ್ಗೆ ನಮ್ಮ NCERT ಬುಕ್ಸ್ ಆಗಿರ್ಬೋದು ಅಥವಾ PUC ಬುಕ್ಸ್ ಅಲ್ಲಿ ಕೂಡ ಉಲ್ಲೇಖ ಇಲ್ಲ. ಆದ್ರೆ ಇದೆಲ್ಲವೂ ಕೂಡ ನಾವು ಸ್ಟಡಿ ಮೂಲಕ ಈ ನಾಲೆಜ್ ಅನ್ನು ಗೇನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಹುಂದ್ರು ವಾಟರ್ ಫಾಲ್ಸ್ ಜಾರ್ಖಂಡ್ ಅಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಬೇಕಾದ್ರೆ ಈ ಮ್ಯಾಪ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಹುಂದ್ರು ವಾಟರ್ ಫಾಲ್ಸ್ ಈ ಭಾಗದಲ್ಲಿ, ಜಾರ್ಖಂಡ್ ನಲ್ಲಿ ಈ ಭಾಗದಲ್ಲಿ ಹುಂದ್ರು ವಾಟರ್ ಫಾಲ್ಸ್ ಇರೋದು ಕಂಡು ಬರ್ತಾ ಇದೆ. ಛೋಟಾ ನಾಗ್ಪುರ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಛೋಟಾ ನಾಗ್ಪುರ್ ಏರಿಯಾ ಪಕ್ಕದಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಛೋಟಾ ನಾಗ್ಪುರ್ ಏರಿಯಾ. ಓಕೆ, ಇವೆರಡು ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡಿದಾಗ ಛೋಟಾ ನಾಗ್ಪುರ್ ಏರಿಯಾದಲ್ಲಿ ಈ ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿರೋದು ಕಂಡು ಬರ್ತಾ ಇದೆ. ಅದು ಸುವರ್ಣರೇಖಾ ನದಿಯಿಂದಲೇ ಕ್ರಿಯೇಟ್ ಆಗಿರುವಂತ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಈ ಬೇಸ್ ಮೇಲೆ ಈ ಸ್ಟೇಟ್ಮೆಂಟ್ ಅಥವಾ ಈ ಎರಡನೇ ಸಾಲಿನಲ್ಲಿರುವಂತಹ ಇನ್ಫಾರ್ಮೇಶನ್ ಇದೆ ಅಲ್ವಾ, ಇದು ಸರಿ ಅಂತ ಹೇಳ್ಬೋದಾಗಿದೆ. ಫೈನಲಿ ಬಂದಾಗ ಈ ಮೂರು ಸಾಲುಗಳಲ್ಲಿರುವಂತಹ ಮಾಹಿತಿಯನ್ನು ತೆಗೆದುಕೊಂಡಾಗ ಮೊದಲನೇದು ತಪ್ಪಾಗಿರೋದು ಕಂಡು ಬರುತ್ತೆ, ಮೂರನೇದು ತಪ್ಪಾಗಿರೋದು ಕಂಡು ಬರುತ್ತೆ, ಸೆಕೆಂಡ್ ಮಾತ್ರ ಸರಿಯಾಗಿರೋದು ಕಂಡು ಬರ್ತಾ ಇದೆ. ಓಕೆ, ಈ ಬೇಸ್ ಮೇಲೆ ನಾವು ಓನ್ಲಿ ಒನ್ ಅನ್ನುವಂತಹ ಒಂದು ಆಪ್ಷನ್ಸ್ಗೆ ಇಲ್ಲಿ ಸರಿಯಾದ ಉತ್ತರ ಅಂತ ಗುರುತಿಸಬಹುದಾಗಿದೆ. ಇಲ್ಲಿ ಕೂಡ ನೀವು ಗಮನಿಸಬಹುದು, ಹುಂದ್ರು ವಾಟರ್ ಫಾಲ್ಸ್ ಜಾರ್ಖಂಡ್ ಸ್ಟೇಟ್ ಅಲ್ಲಿ ಇರೋದು ಕಂಡು ಬರ್ತಾ ಇದೆ. ಅದು ಛೋಟಾ ನಾಗ್ಪುರ್ ಏರಿಯಾ. ಛೋಟಾ ನಾಗ್ಪುರ್ ಏರಿಯಾದಲ್ಲಿ ಬಂದಾಗ ಜಾರ್ಖಂಡ್ ನ ಬಹುತೇಕ ಭಾಗ ಇದರಲ್ಲಿ ಇರೋದು ಕಂಡು ಬರ್ತಾ ಇದೆ. ಆ ಜಾರ್ಖಂಡ್ ನಲ್ಲಿ ಛೋಟಾ ನಾಗ್ಪುರ್ ಏರಿಯಾದಲ್ಲಿರುವಂತಹ ಏರಿಯಾದಲ್ಲಿಯೇ ಇದು ಹುಂದ್ರು ಫಾಲ್ಸ್ ಕೂಡ ಕ್ರಿಯೇಟ್ ಆಗಿರೋದು ಕಂಡು ಬರುತ್ತೆ ಸುವರ್ಣರೇಖಾ ನದಿಯಿಂದ. ನೆಕ್ಸ್ಟ್ ಒಂದು ಅಗೇನ್ ವರ್ಡ್ ಜಿಯೋಗ್ರಫಿ ಮ್ಯಾಪ್ ಬೇಸ್ಡ್ ಅಂತಾನೆ ಗುರುತಿಸಬಹುದು. ಇದು ಕೂಡ ಬಹಳ ಸಿಂಪಲ್ ಆಗಿರುವಂತಹ ಕ್ವಶನ್. ಏನಿದೆ ಕ್ವಶನ್ ಅಂತ ನೋಡ್ತಾ ಹೋದ್ರೆ, ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಇನ್ನು ಕ್ವಶನ್ ಇನ್ನು ಇದೆ ಕೆಳಗಡೆ ಬಂದಾಗ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೇಮ್ ಆಫ್ ದ ಮೌಂಟೇನ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಟೈಪ್ಸ್ ಆಫ್ ಮೌಂಟೇನ್ಸ್ ಅಂತ ಕೊಟ್ಟಿದ್ದಾರೆ. ಟೈಪ್ಸ್ ಆಫ್ ಮೌಂಟೇನ್ ಅಂದ್ರೆ ಇಲ್ಲಿ ಮಡಿಕೆ ಪರ್ವತಗಳನ್ನು ಗುರುತಿಸ್ತೇವೆ, ಅದ್ರ ಬಗ್ಗೆ ಗೊತ್ತಿರಬೇಕು. ಜ್ವಾಲಾಮುಖಿ ಪರ್ವತಗಳಂತ ಒಂದು ಬಗೆಯ ಪರ್ವತಗಳನ್ನು ಗುರುತಿಸ್ತೇವೆ. ಅದ್ರ ಜೊತೆ ಸ್ತರಭಂಗ ಜನಿತ ಆಗಿರ್ಬೋದು, ಅವಶೇಷ ಪರ್ವತಗಳು, ಈ ರೀತಿ ಮೇಜರ್ ಆಗಿ 4 ಪ್ರಕಾರದ ನಾವು ಪರ್ವತಗಳನ್ನು ಗುರುತಿಸ್ತೇವೆ. ಅದನ್ನು ಬೇಸ್ ಆಗಿ ಇಟ್ಕೊಂಡು ಕೇಳಿರುವಂತಹ ಕ್ವಶನ್. ಅಂದ್ರೆ ಆ ಕಾನ್ಸೆಪ್ಟ್ ಇರ್ಬೇಕು ನಿಮ್ಮ ಹತ್ರ. ಅದ್ರ ಜೊತೆಗೆ ಅವು ಯಾವ ಭಾಗದಲ್ಲಿ ಕಂಡು ಬರ್ತಾವೆ ಅನ್ನೋದು ಕೂಡ ಗೊತ್ತಿರಬೇಕು. ರೀಸನ್ ಅಂದ್ರೆ ಸೆಂಟ್ರಲ್ ಏಷ್ಯಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ರೀತಿ ಕೊಟ್ಟಿದ್ದಾರೆ. ನೇಮ್ ಆಫ್ ದ ಮೌಂಟೇನ್ ರೇಂಜ್ ಅಂದ್ರೆ ಓಸ್ಗಸ್ ಕೊಟ್ಟಿದ್ದಾರೆ, ಆಲ್ಪ್ಸ್ ಕೊಟ್ಟಿದ್ದಾರೆ, ಓಕೆ, ಅಪ್ಲೇಷನ್ಸ್ ಕೊಟ್ಟಿದ್ದಾರೆ, ಮತ್ತೆ ಆಂಡಿಸ್ ಕೊಟ್ಟಿದ್ದಾರೆ. ಟೈಪ್ ಆಫ್ ಮೌಂಟೇನ್ ಫೋಲ್ಡ್ ಮೌಂಟೇನ್ಸ್, ಬ್ಲಾಕ್ ಮೌಂಟೇನ್ಸ್, ಫೋಲ್ಡ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು 6th 7th ಜಿಯೋಗ್ರಫಿಯಲ್ಲೇ ಕೆಲವೊಂದು ಕ್ವಶನ್ಸ್ ಗಳಿಗೆ ಆನ್ಸರ್ ಕಂಡುಕೊಳ್ಬಹುದು, ಅಥವಾ ಫಸ್ಟ್ PU ಜಿಯೋಗ್ರಫಿ ಬುಕ್ ಹೋದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಮೇಲಿನ ಎಷ್ಟು ಸಾಲುಗಳಲ್ಲಿ ನೀಡಿರುವ ಮಾಹಿತಿ ಸರಿಯಾಗಿ ಹೊಂದಿಕೆ ಆಗಿದೆ. ಎಷ್ಟು ಸಾಲುಗಳಲ್ಲಿ ನೀಡಿರುವ ಮಾಹಿತಿ ಸರಿಯಾಗಿ ಹೊಂದಿಕೆ ಆಗಿದೆ ಯಾವ್ದಂತ ಕೇಳ್ತಾ ಇಲ್ಲ, ಎಷ್ಟು ಸಾಲುಗಳಲ್ಲಿ ನೀಡಿರುವ ಮಾಹಿತಿ ನಂಬರ್ಸ್ ಅಲ್ಲಿ ಹೇಳ್ಬೇಕು ನಾವೀಗ ಬಂದಾಗ. ಓಕೆ, ಫಸ್ಟ್ ಆಫ್ ಆಲ್ ಪರ್ವತಗಳ ವಿಧಗಳು ಗೊತ್ತಿರುತ್ತೆ ನಿಮಗೆ. ಅದನ್ನು ಬೇಸ್ ಆಗಿಟ್ಕೊಂಡು ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಕಂಡುಹಿಡ್ಕೋಬಹುದು. ಜ್ವಾಲಾಮುಖಿಯಿಂದ ಕ್ರಿಯೇಟ್ ಆಗಿರುವಂತಹ ಪರ್ವತಗಳಿದ್ದಾವೆ, ಸ್ತರಭಂಗದಿಂದ ಕ್ರಿಯೇಟ್ ಆಗಿರೋ ಪರ್ವತಗಳಿದ್ದಾವೆ, ಅವಶೇಷ ಪರ್ವತಗಳು, ನಮ್ಮಲ್ಲಿ ಅರಾವಳಿ ಪರ್ವತಗಳೇನಿದಾವಲ್ಲ ಅವೆಲ್ಲ ಅವಶೇಷ ಪರ್ವತಗಳನ್ನು ಗುರುತಿಸೋದು. ಮಡಿಕೆ ಪರ್ವತಗಳು ಕೂಡ, ಹಿಮಾಲಯ ಎಲ್ಲ ಏನಿದಾವಲ್ಲ ಅವೆಲ್ಲ ಮಡಿಕೆ ಪರ್ವತಗಳಿದ್ದಾವೆ. ಇಲ್ಲಿ ಬಂದಾಗ ನಿಮಗೆ ಇಡೀ ಮಾಹಿತಿ ಗೊತ್ತಿದೆನಾ ಇಲ್ಲ ಅನ್ನೋದಕ್ಕಿಂತ ಬಿಫೋರ್ ಆಗಿ ನೀವು ಪರ್ವತಗಳ ವಿಧಗಳ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿರ್ತೀರಲ್ವಾ, ಅದಕ್ಕೆ ಇಲ್ಲಿ ಕೊಟ್ಟಿರುವಂತಹ ಪರ್ವತ ಶ್ರೇಣಿಗಳ ಹೆಸರು ಸರಿಯಾಗಿ ಮ್ಯಾಚ್ ಆಗಿದ್ದೇನಾ ಅಥವಾ ಆಗಿಲ್ವಾ ಅನ್ನೋದು ಡಿಸೈಡ್ ಮಾಡಬೇಕು. ಆಮೇಲೆ ಇನ್ನೊಂದು ಆಂಗಲ್ ಅಲ್ಲಿ ವಿಚಾರ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತ ಇದು ಯಾವುದು ಓಸ್ಕಸ್ ಅನ್ನುವಂತ ಮೌಂಟೇನ್ ರೇಂಜ್ ಸೆಂಟ್ರಲ್ ಏಷ್ಯಾದಲ್ಲಿ ಇದೇನೇ ಇಲ್ಲ ಅನ್ನೋದು ಗೊತ್ತಿರಬೇಕು. ಆಲ್ಪ್ಸ್ ಯುರೋಪ್ ಅಲ್ಲಿ ಇದೇನೇ ಇಲ್ಲ, ಅಪ್ಲೇಷಿಯನ್ಸ್ ನಾರ್ತ್ ಅಮೆರಿಕಾದಲ್ಲಿ ಇದೇನೇ ಇಲ್ವಾ, ಆಂಡಿಸ್ ಸೌತ್ ಅಮೆರಿಕಾದಲ್ಲಿ ಇದೇನೇ ಇಲ್ಲ ಅನ್ನೋ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಇದೆಲ್ಲ 6th 7th ಬುಕ್ ಅಲ್ಲೇ ನಿಮಗೆ ಸಿಗುತ್ತೆ ಈ ಮಾಹಿತಿ. ಫಸ್ಟ್ ಆಫ್ ಆಲ್ ಇಲ್ಲ ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಫೋಲ್ಡೆಡ್ ಮೌಂಟೇನ್ಸ್ ಗಳು ಎಲ್ಲೆಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ನಿಮಗೆ ಪಟ್ಟಿ ಕೂಡ ಕಾಣಿಸ್ತಾ ಇದೆ. ಆ ಮ್ಯಾಪ್ ಪಕ್ಕದಲ್ಲಿರುವಂತಹ ಪಟ್ಟಿ ಇವೆರಡನ್ನು ಹೋಲಿಕೆ ಮಾಡೋದ್ರ ಮೂಲಕ ಕೆಲವೊಂದು ಆಪ್ಷನ್ಸ್ ನಾವಿಲ್ಲಿ ಆಯ್ಕೆ ಮಾಡ್ಕೋಬಹುದು, ಕೆಲವೊಂದನ್ನು ಸ್ಕಿಪ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನೀಗ ಫೋಲ್ಡೆಡ್ ಮೌಂಟೇನ್ಸ್ ಟೈಪ್ಸ್ ಆಫ್ ಮೌಂಟೇನ್ಸ್ ಬೇಸ್ ಇಟ್ಕೊಂಡು ನೋಡ್ತಾ ಹೋಗ್ತೀನಿ ನಾನು. ಆಮೇಲೆ ಕಾಂಟಿನೆಂಟ್ ಅಥವಾ ರೀಸನ್ ಅನ್ನು ನೋಡ್ತಾ ಹೋಗ್ತೀನಿ. ಫೋಲ್ಡೆಡ್ ಮೌಂಟೇನ್ಸ್ ಇಲ್ಲೆಲ್ಲ ಇರೋದೆಲ್ಲ ಫೋಲ್ಡೆಡ್ ಮೌಂಟೇನ್ಸ್ ಇರೋದ್ರಿಂದ ಇಲ್ಲಿ ಒನ್ ಟೈಮ್ ಅದನ್ನು ರೀಡ್ ಮಾಡ್ಕೋತಾ ಹೋಗ್ತೀನಿ ನಾನು. ರಾಕಿ ಇದೆ, ಅಪ್ಲೇಷಿಯನ್ಸ್ ಇದೆ, ಆಂಡಿಸ್ ಇದೆ, ಅಟ್ಲಾಸ್, ಆಲ್ಪ್ಸ್, ಕಕಾಸಸ್, ಯೂರಲ್ ಮತ್ತು ಹಿಮಾಲಯಸ್ ಇವೆಲ್ಲವೂ ಕೂಡ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದಂತಹ ಫೋಲ್ಡೆಡ್ ಮೌಂಟೇನ್ಸ್ ಗಳಾಗಿದ್ದಾವೆ. ಇಲ್ಲಿ ನೋಡ್ರಿ ಗೊತ್ತಾಗ್ತದೆ ಫೋಲ್ಡೆಡ್ ಮೌಂಟೇನ್ಸ್ ಅಲ್ಲಿ ಆಸ್ಕಸ್ ಕೊಟ್ಟಿದ್ದಾರೆ, ಆದ್ರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ವೇಟ್ ಮಾಡಿ ಕ್ಲಿಯಾರಿಟಿ ಸಿಗುತ್ತೆ. ನೆಕ್ಸ್ಟ್ ಆಲ್ಪ್ಸ್ ಕೊಟ್ಟಿದ್ದಾರೆ. ಇಲ್ಲ ಆಲ್ಪ್ಸ್ ಇದೆ ನಮಗೆ ಬಂದಾಗ ಯುರೋಪ್ ನಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಪರ್ವತ ಶ್ರೇಣಿ. ಆದ್ರೆ ಆಲ್ಪ್ಸ್ ಬ್ಲಾಕ್ ಮೌಂಟೇನ್ಸ್ ಆಗಿದೆ, ಅದು ಫೋಲ್ಡೆಡ್ ಮೌಂಟೇನ್ಸ್ ಅಲ್ಲ.
ಹಾಗಾಗಿ ಸೆಕೆಂಡ್ ಸಾಲಲ್ಲಿರುವಂತಹ ಇನ್ಫಾರ್ಮೇಶನ್ ರಾಂಗ್ ಅಂತ ಗುರುತಿಸಬಹುದು. ನಾರ್ತ್ ಅಮೆರಿಕಾ ಅಂತ ಹೇಳ್ತಿದ್ರೆ ನಾರ್ತ್ ಅಮೆರಿಕಾಗೆ ಬರೋಣ. ಅಪ್ಲೇಷನ್ಸ್ ಹೇಳ್ತಿದ್ರೆ ಅಪ್ಲೇಷನ್ಸ್ ಕಾಣಿಸ್ತಾ ಇದ್ದಾವೆ. ಫೋಲ್ಡೆಡ್ ಮೌಂಟೇನ್ಸ್ ಅಂತ ಹೇಳ್ತಾರೆ, ಎಸ್ ಇವು ಫೋಲ್ಡೆಡ್ ಮೌಂಟೇನ್ಸ್. ಹಾಗಾಗಿ ಥರ್ಡ್ ಸಾಲಲ್ಲಿರುವಂತಹ ಇನ್ಫಾರ್ಮೇಶನ್ ಸರಿ ಅಂತ ಗುರುತಿಸಬಹುದು. ನೆಕ್ಸ್ಟ್ ಸೌತ್ ಅಮೆರಿಕಾಗೆ ಬರೋಣ. ಸೌತ್ ಅಮೆರಿಕಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸೌತ್ ಅಮೆರಿಕಾ ಆಂಡಿಸ್ ಕಾಣಿಸ್ತಾ ಇದೆ. ಇಲ್ಲಿ ರೆಡ್ ಕಲರ್ ಇಂದ ಹೈಲೈಟ್ ಆಗಿದೆಯಲ್ಲ ಅದೆಲ್ಲವೂ ಕೂಡ ಆಂಡಿಸ್ ಪರ್ವತ ಶ್ರೇಣಿ ಆಗಿದೆ. ಇದು ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳ್ತಾರೆ, ಎಸ್ ಇದು ಫೋಲ್ಡ್ ಮೌಂಟೇನ್ಸ್. ಹಾಗಾಗಿ ನಾಲ್ಕನೇದು ಇನ್ಫಾರ್ಮೇಶನ್ ಕೂಡ ಸರಿ ಅಂತ ಹೇಳ್ಬೋದು. ಈಗ ನಮ್ಗೆ ಉಳಿದಿರೋದು ಒಂದು ಮೊದಲನೇದು ಮಾತ್ರ. ಸೆಂಟ್ರಲ್ ಏಷ್ಯಾದಲ್ಲಿ ಆಸ್ಕಸ್ ಅನ್ನುವಂತ ಒಂದು ಮೌಂಟೇನ್ ರೇಂಜ್ ಕಂಡು ಬರುತ್ತೆ, ಅದು ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೋಲ್ಡ್ ಮೌಂಟೇನ್ಸ್ ಹೆಂಗ್ ಕ್ರಿಯೇಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ನಿಮಗೆ. ಸಾಮಾನ್ಯವಾಗಿ ಭೂ ಫಲಕಗಳೇನಿದಾವಲ್ಲ, ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಅಪ್ಪಳಿಸಿದಾಗ ಈ ಪರ್ವತಗಳು ಕ್ರಿಯೇಟ್ ಆಗೋದನ್ನ ನಾವು ನೋಡ್ತೀವಿ. ಸುಮಾರು ಇಲ್ಲಿ ಆಫ್ರಿಕನ್ ಪ್ಲೇಟ್ ನೋಡ್ಬೋದು, ಇಂಡಿಯನ್ ಪ್ಲೇಟ್ ನೋಡ್ಬೋದು, ಅರೇಬಿಯನ್ ಪ್ಲೇಟ್ ಇವೆಲ್ಲ ಕಾಣಿಸ್ತಾ ಇದ್ರು. ಇಂಥ ಪ್ಲೇಟ್ಗಳ ಅಪ್ಪಳಿಸುವಿಕೆಯಿಂದ ಕ್ರಿಯೇಟ್ ಆಗುವಂತ ಪರ್ವತಗಳಾಗಿರ್ತಾವಂತ ಹೇಳ್ಬೋದಾಗಿದೆ. ಇನ್ನು ಬ್ಲಾಕ್ ಮೌಂಟೇನ್ಸ್ ಅಂದ್ರೆ ಏನು? ಸ್ತರಭಂಗದಿಂದ, ಅಂದ್ರೆ ಇರುವಂತ ಭೂಮಿಯಲ್ಲಿ ಸ್ವಲ್ಪ ಭಾಗ ಕುಸಿದು ಬೀಳುತ್ತೆ, ಅವಾಗ ಪರ್ವತಗಳು ಕ್ರಿಯೇಟ್ ಆಗೋದು. ಇದಕ್ಕೆ ಸ್ತರಭಂಗ ಜನಿತ ಪರ್ವತಗಳಂತ ಹೇಳೋದು. ಈ ಮ್ಯಾಪ್ ಅಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಎಕ್ಸಾಂಪಲ್ಸ್ ಆಫ್ ಬ್ಲಾಕ್ ಮೌಂಟೇನ್ಸ್ ಫ್ರಮ್ ಅರೌಂಡ್ ದ ವರ್ಲ್ಡ್ ಅಂತ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತ ಸ್ತರಭಂಗ ಜನಿತ ಪರ್ವತಗಳ ಒಂದು ಕ್ಲಾರಿಟಿಯನ್ನು ಈ ಮ್ಯಾಪ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಎರಡು ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ಅಪ್ಲೇಷನ್ಸ್ ಮತ್ತು ಆಂಡಿಸ್ ಬಗ್ಗೆ, ಫೋಲ್ಡೆಡ್ ಮೌಂಟೇನ್ಸ್ ಅನ್ನೋ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ಮತ್ತೆ ಆಲ್ಪ್ಸ್ ಬಗ್ಗೆ ಆಲ್ರೆಡಿ ತಪ್ಪಂತ ಗೊತ್ತಾಗಿದೆ, ಬಿಕಾಸ್ ಅದು ಬ್ಲಾಕ್ ಮೌಂಟೇನ್ಸ್ ಅಲ್ಲ, ಅದು ಫೋಲ್ಡೆಡ್ ಮೌಂಟೇನ್ಸ್ ಅನ್ನೋದು ಗೊತ್ತಾಗಿದೆ. ಈಗ ನಮಗೆ ಒಂದು ಕ್ಲಾರಿಟಿ ಸಿಗ್ಬೇಕಾಗಿದೆ, ಅದು ಆಸ್ಕಸ್ ಅನ್ನುವಂತ ಮೌಂಟೇನ್ ರೇಂಜ್ ಬಗ್ಗೆ ಸಿಗ್ಬೇಕಾಗಿದೆ. ಇದು ಫೋಲ್ಡ್ ಮೌಂಟೇನ್ಸ್ ಅಂತ ಕೊಟ್ಟಿದ್ದಾರೆ. ಬಂದಾಗ ಫೋಲ್ಡ್ ಮೌಂಟೇನ್ಸ್ ಮ್ಯಾಪ್ ಅಲ್ಲಿ ಅದೆಲ್ಲೂ ನಮ್ಗೆ ಕಾಣಿಸ್ತಾ ಇರಲಿಲ್ಲ, ಬಿಕಾಸ್ ಇದು ಎಂತಹ ಮೌಂಟೇನ್ಸ್ ಅಂದ್ರೆ ಇದು ಬ್ಲಾಕ್ ಮೌಂಟೇನ್ಸ್ ಆಗಿದೆ. ಇದು ಫ್ರಾನ್ಸ್ ಅಲ್ಲಿ ಕಂಡು ಬರುತ್ತೆ. ಎರಡು ಆಂಗಲ್ ಅಲ್ಲಿ ಇದನ್ನು ರಿಜೆಕ್ಟ್ ಮಾಡಬಹುದು. ಒಂದು ಅವ್ರು ಸೆಂಟ್ರಲ್ ಏಷ್ಯಾ ಅಂತ ಹೇಳ್ತಾ ಇದ್ದಾರೆ, ಇದು ಸೆಂಟ್ರಲ್ ಏಷ್ಯಾದಲ್ಲಿ ಕಂಡು ಬರೋದಿಲ್ಲ. ಇನ್ನೊಂದು ಆಂಗಲ್ ಯಾವುದು? ಫೋಲ್ಡೆಡ್ ಮೌಂಟೇನ್ಸ್ ಅಂತ ಹೇಳ್ತಾರೆ, ಇದು ಫೋಲ್ಡೆಡ್ ಮೌಂಟೇನ್ಸ್ ಕೂಡ ಅಲ್ಲ. ಹಾಗಾಗಿ ಇದು ಕೂಡ ತಪ್ಪಂತ ಗುರುತಿಸಬಹುದಾಗಿದೆ. ಹಾಗಾಗಿ ಕೊಟ್ಟಿರುವಂತಹ ಏನು ಸ್ಟೇಟ್ಮೆಂಟ್ಸ್ ಗಳೇನಿದಾವಲ್ವಾ, ಸಾಲುಗಳಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಇದೆ ಅಲ್ವಾ, ಅದರಲ್ಲಿ ಮೂರನೇದು ಮತ್ತು ನಾಲ್ಕನೇದು ಅಂದ್ರೆ ಎರಡು ಮಾಹಿತಿ ಮಾತ್ರ ಸರಿಯಾಗಿದೆ ಅಂತ ಹೇಳ್ಬೋದು. ಉಳಿದಿರುವ ಎರಡು ತಪ್ಪಾಗಿದೆ. ಆಲ್ಪ್ಸ್ ಯುರೋಪ್ ಅಲ್ಲಿದೆ, ಆದ್ರೆ ಅದು ಬ್ಲಾಕ್ ಮೌಂಟೇನ್ಸ್ ಅಲ್ಲ, ಅದು ಫೋಲ್ಡ್ ಮೌಂಟೇನ್ಸ್. ಓಕೆ, ಆಸ್ಕಸ್ ಸೆಂಟ್ರಲ್ ಏಷ್ಯಾದಲ್ಲಿ ಇಲ್ಲ, ಅದು ಫ್ರಾನ್ಸ್ ಅಲ್ಲಿ ಇದೆ, ಇದು ಫೋಲ್ಡ್ ಮೌಂಟೇನ್ಸ್ ಅಲ್ಲ, ಅದು ಬ್ಲಾಕ್ ಮೌಂಟೇನ್ಸ್ ಆಗಿದೆ. ಹಾಗಾಗಿ ಎರಡು ಸ್ಟೇಟ್ಮೆಂಟ್ಸ್ ಅಥವಾ ಇನ್ಫಾರ್ಮೇಶನ್ ಸರಿಯಾಗಿದೆ ಅಂತ ಗುರುತಿಸಬಹುದು. ಇನ್ನು ನಾರ್ತ್ ಅಮೆರಿಕಾದಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಅಪ್ಲೇಷನ್ ಕಾಣಿಸ್ತಾ ಇದೆ, ಒಪ್ಕೋಬಹುದು ಸರಿಯಾಗಿದೆ ಅಂತ. ಮತ್ತೆ ಸೌತ್ ಅಮೆರಿಕಾದಲ್ಲಿ ಆಂಡಿಸ್ ಕೂಡ ಕಾಣಿಸ್ತಾ ಇದೆ, ಹಾಗಾಗಿ ಎರಡು ಸರಿ. ಫೋಲ್ಡೆಡ್ ಮೌಂಟೇನ್ಸ್ ಕೂಡ ಆಗಿದ್ದಾವೆ. ಆ ಬೇಸ್ ಮೇಲೆ ನಾವು ಈ ಕ್ವಶನ್ಗೆ ಆನ್ಸರ್ ಅನ್ನು ಗುರುತಿಸಬಹುದಾಗಿದೆ. ಓಕೆ, ಕೊನೆಯ ಕ್ವಶನ್ ಬಂದಾಗ ಕನ್ಸಿಡರ್ ದ ಫಾಲೋವಿಂಗ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ದಾರೆ. ವಾರ್ಷಿಕ ಮತ್ತು ದೈನಿಕ ತಾಪಮಾನದ ಅಂತರವು ಕಡಿಮೆ ಆಗಿದೆ, ವರ್ಷವಿಡೀ ಮಳೆ ಆಗುತ್ತೆ, ಮಳೆಯು 50 ಸೆಂಟಿಮೀಟರ್ ಇಂದ 250 ಸೆಂಟಿಮೀಟರ್ ನಡುವೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದೋ ಒಂದು 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನೀವೇನು ಫೈಂಡ್ ಔಟ್ ಮಾಡ್ಬೇಕಾಗಿದೆ, ವಾಟ್ ಈಸ್ ದಿಸ್ ಟೈಪ್ ಆಫ್ ಕ್ಲೈಮೇಟ್, ಇದು ಯಾವ ರೀತಿಯ ಕ್ಲೈಮೇಟ್ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಇಕ್ವೇಟೋರಿಯಲ್ ಕ್ಲೈಮೇಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಬಂದಾಗ ಅವರು. ಓಕೆ, ಚೈನಾ ಟೈಪ್ ಕ್ಲೈಮೇಟ್, ಓಕೆ, ಹ್ಯೂಮಿಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಮೆರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಅಂತ ಕೊಟ್ಟಿದ್ದಾರೆ. 4ರಲ್ಲಿ ಯಾವ ಪ್ರಕಾರದ ಕ್ಲೈಮೇಟ್ ಇದಾಗಿದೆ, ಯಾವ ಪ್ರಕಾರದ ಕ್ಲೈಮೇಟ್ ಅಲ್ಲಿ ನಾವು ಇಂಥ ಲಕ್ಷಣಗಳನ್ನು ಕಾಣ್ತೇವೆ ಅಂತ ಗುರುತಿಸಬೇಕಾಗಿದೆ. ಫಸ್ಟ್ ಆಫ್ ಆಲ್ ವರ್ಷವಿಡೀ ಮಳೆ ಅಂದ ತಕ್ಷಣಕ್ಕೆ ಕೆಲವೊಬ್ರು ಇಕ್ವೇಟರ್ ಇರ್ಬೋದು ಅಂತ ಗೆಸ್ಸಿಗೆ ಬರ್ಬೋದು, ಆದ್ರೆ ಗೊತ್ತಿರಲಿ ಮಳೆಯ ಪ್ರಮಾಣ ಕೊಟ್ಟಿದ್ದಾರೆ 50ರಿಂದ 250 ಅಂತ. ಹೆಂಗಿರುತ್ತೆ ಅಂದ್ರೆ ಇಕ್ವೇಟರ್ ಅಲ್ಲಿ ಕ್ಲೈಮೇಟ್ ಅಲ್ಲಿ ಬಂದಾಗ ವರ್ಷ ಪೂರ್ತಿ ಮಳೆ ಆಗ್ತಾ ಇರುತ್ತೆ. 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ 50ರಿಂದ 250 ಕೊಟ್ಟಿರೋದ್ರಿಂದ ಇದು ಇಕ್ವೇಟರ್ ಅಲ್ಲ ಅಂತ ನಾವು ಈಸಿಯಾಗಿ ಒಂದು ಆಪ್ಷನ್ಸ್ ಅನ್ನು ಸ್ಕಿಪ್ ಮಾಡಬಹುದು. ಉಳಿದಿರೋದ್ರಲ್ಲಿ ಈಗ ಆಯ್ಕೆ ಮಾಡಬೇಕು. ಓಕೆ, ಸ್ಪೆಷಲಿ ಈ ಕ್ವಶನ್ ಕೂಡ ಅಷ್ಟೇ 11th ಕ್ಲಾಸ್ ಜಿಯೋಗ್ರಫಿಯ ಚಾಪ್ಟರ್ 12 ಇಂದ ಆಯ್ಕೆ ಮಾಡ್ಕೊಂಡಿರೋದು ಕಂಡು ಬರ್ತಾ ಇದೆ. ಆ ಚಾಪ್ಟರ್ ನೀವು ಓಪನ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ, ಅಲ್ಲಿ ವರ್ಲ್ಡ್ ಕ್ಲೈಮೇಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಟಾಪಿಕ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಆ ಚಾಪ್ಟರ್ ನಲ್ಲಿ ಬಂದಾಗ ಅಲ್ಲಿ ಏನ್ ಬಳಕೆ ಆಗಿದೆ ಅದೇ ಪಾಯಿಂಟ್ಸ್ ಇಲ್ಲೂ ಕೂಡ ಅವರು ಬಳಕೆ ಮಾಡ್ಕೊಂಡಿರೋದು ಕಂಡು ಬರ್ತಾ ಇದೆ. ಇಲ್ಲಿ ಬಂದಾಗ ಮರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಅಂತ ಕಾಣಿಸ್ತಾ ಇದೆ. ಅದರ ಲಕ್ಷಣಗಳು ಕೊಟ್ಟಿದ್ದಾರೆ ನೋಡಿ, ಏನಂತ ಕೊಟ್ಟಿದ್ದಾರೆ ಅಂದ್ರೆ ದ ಆನ್ಯುವಲ್ ಅಂಡ್ ಡೈಲಿ ರೇಂಜ್ ಆಫ್ ಟೆಂಪರೇಚರ್ ಆರ್ ಸ್ಮಾಲ್. ಓಕೆ, ಆನ್ಯುವಲ್ ಅಂಡ್ ಡೈಲಿ ರೇಂಜ್ ಆಫ್ ಟೆಂಪರೇಚರ್ ಈಸ್ ಲೋ ಅಂತ ಕೊಟ್ಟಿದ್ದಾರೆ. ಸೇಮ್ ಬಹುತೇಕ ಅದೇ ಸ್ಟೇಟ್ಮೆಂಟ್ ಅಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿರೋದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಪ್ರೆಸಿಪಿಟೇಷನ್ ಅಕರ್ಸ್ ಥ್ರೂ ಔಟ್ ದ ಇಯರ್, ವರ್ಷ ಪೂರ್ತಿ ಮಳೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವರ್ಷ ಪೂರ್ತಿ ಮಳೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಬಂದಾಗ. ಅದ್ರ ಜೊತೆಗೆ ಮಳೆಯ ಪ್ರಮಾಣ ಎಷ್ಟಿರುತ್ತೆ ಅಂತ ಕೂಡ ಕೊಟ್ಟಿದ್ರೆ 50ರಿಂದ 250 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ.
ಹಾಗಾಗಿ 11th ಕ್ಲಾಸ್ ಜಿಯೋಗ್ರಫಿ ಬುಕ್ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಬರೀ ಇದಿಷ್ಟೇ ಕಾರಣಕ್ಕಾಗಲ್ಲ, ಇನ್ನು ನೆಕ್ಸ್ಟ್ ಕ್ಲಾಸ್ ನಾವು ಡಿಸ್ಕಷನ್ ಮಾಡುವಂತ ಇನ್ನಿತರ 10 ಕ್ವಶನ್ಸ್ಗಳಿದಾವಲ್ವಾ, ಅಲ್ಲಿ ಬರುವಂತ ಸಾಕಷ್ಟು ಕ್ವಶನ್ಸ್ಗಳು ಕೂಡ 11th ಕ್ಲಾಸ್ ಜಿಯೋಗ್ರಫಿಯಿಂದ ಕೇಳಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದಾಗಿದೆ ಯಾವುದಂತ. ಅದ್ರ ಜೊತೆಗೆ ಜಗತ್ತಿನ ಯಾವ ಯಾವ ಭಾಗದಲ್ಲಿ ಇಂತಹ ಒಂದು ಕ್ಲೈಮೇಟ್ ಕಂಡು ಬರುತ್ತೆ ಅನ್ನೋದು ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ. ಮ್ಯಾಪ್ ಅಲ್ಲಿ ಹೈಲೈಟ್ ಮಾಡಲಾಗಿದೆ. ಈವನ್ ಆ NCERT ಬುಕ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾರ್ತ್ ವೆಸ್ಟರ್ನ್ ಯುರೋಪ್ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವೆಸ್ಟ್ ಕೋಸ್ಟ್ ಆಫ್ ನಾರ್ತ್ ಅಮೆರಿಕಾ, ನಾರ್ತ್ ಆಫ್ ಕ್ಯಾಲಿಫೋರ್ನಿಯಾ, ಸದರ್ನ್ ಚಿಲಿ, ಓಕೆ, ಸದರ್ನ್ ಈಸ್ಟರ್ನ್ ಆಸ್ಟ್ರೇಲಿಯಾ, ಸೌತ್ ಈಸ್ಟರ್ನ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್, ಇವೆಲ್ಲನೂ ಕೂಡ ಆ ಎಲ್ಲಾ ಪ್ರದೇಶದಲ್ಲೂ ಕೂಡ ಇಂತಹ ಒಂದು ಕ್ಲೈಮೇಟ್ ಕಂಡು ಬರೋದನ್ನು ನಾವು ನೋಡಬಹುದಾಗಿದೆ. ಓಕೆ, ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಕೊನೆ ಆಪ್ಷನ್ಸ್ ಅಂತ ಗುರುತಿಸಬಹುದಾಗಿದೆ. ಓಕೆ, ಇದಿಷ್ಟು 2024 UPSC ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ 10 ಕ್ವಶನ್ಸ್ಗಳ ಚರ್ಚೆ ಆಗಿದ್ದು. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೂ 10 ಕ್ವಶನ್ಸ್ಗಳ ಜೊತೆಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.